ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಮಾರ್ಚ್ 2026 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಪೂರ್ವಭಾದ್ರ ನಕ್ಷತ್ರ, ಶುಭಯೋಗ, ಶಕುನಿಕರಣ. ಇವತ್ತಿನ ಪಂಚಾಂಗ ಫಲ. ಯುಗಾದಿ ನಾಳೆ ಆಚರಿಸಬೇಕಾ? ತುಂಬ ಜನಕ್ಕೆ ಕನ್ಫ್ಯೂಷನ್. ಯಾಕೆಂದರೆ ಅಮಾವಾಸ್ಯೆ ಬಂದು ಇವತ್ತು ಬೆಳಿಗ್ಗೆ 7:40ಕ್ಕೆ 42ಕ್ಕೆ ಆರಂಭ. ನಾಳೆ ಸೂರ್ಯೋದಯದ ತಿಥಿ ಲೆಕ್ಕಾಚಾರ ತಗೊಂಡ್ರೆ 6:54-55 ಅಮಾವಾಸ್ಯೆ ಇದೆ. ಹಾಗಾದ್ರೆ ಯುಗಾದಿ ಹೇಗೆ ಗುರುಗಳೇ? 6:55 7 ಗಂಟೆ ಮೇಲೆ ಪಾಡ್ಯಮಿ ಬೀಳುತ್ತೆ. ಯುಗಾದಿ ಪಾಡ್ಯ, ಯುಗ ಆರಂಭ, ಹೊಸ ಸಂವತ್ಸರದ ಆರಂಭ. ಸೊ ಅದರಿಂದ ನಾಳೆ ಯುಗಾದಿ. ತುಂಬ ಒಂದು ತಪ್ಪಾದಂಥದ್ದು ಎಲ್ಲೋ ಕೆಲವೊಂದು ನಡೀತಿದೆ. ಯಾರು ಸರಿ ಯಾರು ತಪ್ಪು ಜಿಜ್ಞಾಸೆ ಮಾಡುವಷ್ಟು ದೊಡ್ಡವನು ನಾನಲ್ಲ. ಅತ್ಯಂತ ಕಿರಿಯರಲ್ಲಿಯೇ ನಾನು ಅತ್ಯಂತ ಕಿರಿಯವ, ಅಷ್ಟೇ ಹೇಳಬಲ್ಲೆ. ಜ್ಞಾನದ ವಿಚಾರ, ವಿದ್ಯಾ ವಿಚಾರ, ಸಂಸ್ಕಾರ ವಿಚಾರ, ಬುದ್ಧಿ ವಿಚಾರ, ವಿವೇಚನಾ ವಿಚಾರ, ಎಲ್ಲದರಲ್ಲೂ ನನಗೆ ನನ್ನ ಗುರು ಹಿರಿಯರೇನು ಹೇಳಿಕೊಟ್ಟಿದ್ದಾರೋ ಅದರ ಪ್ರಕಾರವಾಗಿ ನಾನು ಹೆಜ್ಜೆ ಹಾಕ್ತಿದ್ದೇನೆ ವಿನಃ ನನಗೆ ತೋಚಿದಷ್ಟು ಮಾಡುವಷ್ಟು ಶಕ್ತಿ ನನಗಿಲ್ಲ, ನನಗೆ ಎಳ್ಳಷ್ಟು ಗೊತ್ತಿಲ್ಲ. ಆದ್ದರಿಂದ ಯುಗಾದಿ ಸಂವತ್ಸರದ ಫಲವನ್ನ ಕೆಲವರು ತುಂಬ ದೊಡ್ಡವರು ಮೊದಲೇ ಹೇಳಿಬಿಟ್ಟಿದ್ದಾರೆ. ಈ ರಾಶಿಗೆ ಹೀಗಿದೆ, ಈ ವರ್ಷಕ್ಕೆ ಹೀಗಿದೆ ಅನ್ನತಕ್ಕಂಥದ್ದು. ಅಲ್ಲಿಗೆ ನಾವು ಅಲ್ಲೇ ಸೋತೋದ್ವಿ. ಪರಾಭವ ಸಂವತ್ಸರ. ಯಾಕಂದ್ರೆ ಒಂದು ಯುಗಾದಿ ಹಬ್ಬದ ಒಂದು ಫಲವನ್ನ ವಿಶೇಷವಾಗಿ ಯುಗಾದಿ ಹಬ್ಬದ ದಿನ ಪೂಜೆ ಎಲ್ಲ ಆಗಿ ಸಂಧ್ಯಾಕಾಲದಲ್ಲಿ ಒಂದು ದೇವಸ್ಥಾನ ಗುರು ಮುಖೇನ, ಆಚಾರ್ಯ ಮುಖೇನ, ಋಷಿ ಮುಖೇನ, ತಪಸ್ವಿ ಮುಖೇನ, ದೇವರ್ಷಿ ಮುಖೇನ ಸಂಧ್ಯಾಕಾಲ ಗೋಧೂಳಿ ಹೊತ್ತಿನಲ್ಲಿ ಒಂದು 6-10 ನಂತರ ಯುಗಾದಿ ಸಂವತ್ಸರದ ಫಲ ಕೇಳಬೇಕು, ನೋಡಬೇಕು. ಹೌದು, ಆ ಒಂದು ಪಟ್ಟಾಭಿಷೇಕ ಸರ್ಗ ಅಂತ ಹೇಳ್ತಾರೆ. ಸಂಜೆಯೇ ನಡೆದಿದ್ದು, ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ ಅಲ್ಲ. ರಾಮರ ಪಟ್ಟಾಭಿಷೇಕವೂ ಕೂಡ ನಾಳೆ ವಸಂತ ನವರಾತ್ರಿಗಳ ಆರಂಭ. ನಾಳೆಯಿಂದಲೇ ವಸಂತ ನವರಾತ್ರಿ, ಲಲಿತಾ ನವರಾತ್ರಿ ವಿಶೇಷವಾಗಿ, ಚಿತ್ತಾ ನವರಾತ್ರಿ ವಿಶೇಷವಾಗಿ ಆರಂಭ ಆಗತಕ್ಕಂಥದ್ದು. ಅಮ್ಮನವರ ಆರಾಧನೆ 2 ಬಾರಿ 3 ಬಾರಿ ಬರುತ್ತೆ. ಗುಪ್ತ ನವರಾತ್ರಿಗಳು ಇದ್ದಾವೆ. ಹಾಗೆಯೇ ಶರನ್ನವ ನವರಾತ್ರಿ, ಅದು ತುಂಬಾ ದೊಡ್ಡದಾದಂಥದ್ದು ನಾವು ಕೊಡ್ತೇವೆ. ಶರನ್ನವ ಅಂತ ಹೇಳ್ತಿದ್ದಾಗೆ ನಮಗೆ ಈ ಒಂದು ಅಕ್ಟೋಬರ್ ಮಾಸದಲ್ಲಿ ಬರುತ್ತಲ್ವಾ ದೇವಿ ನವರಾತ್ರಿಗಳು ಅಂತ ಹೇಳಿಬಿಟ್ಟು, ವಿಜಯದಶಮಿ ಆ 9 ದಿನ ಆದಮೇಲೆ ಅದಕ್ಕೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ. ಹಾಗೆಯೇ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಈ ನಾಳೆಯಿಂದ 9 ದಿನ ಲಲಿತಾ ನವರಾತ್ರಿ, ದೇವಿ ಚಿತ್ತಾ ನವರಾತ್ರಿ, ವಸಂತ ನವರಾತ್ರಿ. ನಾಳೆಯಿಂದಲೇ ವಸಂತ ಮಾಸ ಆರಂಭ. ಇವತ್ತಿಗೆ ಶಿಶಿರ ಋತು ಮುಗಿಯುತ್ತೆ, ನಾಳೆಯಿಂದ ಆರಂಭ. ಸೊ ವಿಶೇಷವಾಗಿ ನಾಳೆಯಿಂದ ಆರಂಭ 9 ದಿನ. ಆ ಒಂದು ಕಾಲಘಟ್ಟದಲ್ಲಿ ಆಗಲಿಲ್ಲ ಗುರುಗಳೇ, ನಾವು ಈಗ ಮಾಡ್ಕೋಬೋದಾ? ಮಾಡ್ಕೋಬಹುದು. ಅದರ ಅನುಷ್ಠಾನಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ. ಹಾಗೆ ನಾಳೆಯ ಸಿದ್ಧತೆಗಳು,
ನಾಳೆಯ ಆ ಒಂದು ಸಂಭ್ರಮ ಯುಗಾದಿಗೆ ಹೇಗೆ ಆರಂಭ ಮಾಡ್ಕೋಬೇಕು. ಯಾಕಂದ್ರೆ ಯುಗಾದಿ ಅಂತ ಹೇಳಿದ ತಕ್ಷಣ ಅತಿ ಮುಖ್ಯವಾಗಿ ಯುಗಾದಿ ಪಚ್ಚಡಿ ಅಂತ ಒಂದು ಮಾಡ್ಕೋತಾರೆ. ಉಪ್ಪು, ಹುಳಿ, ಖಾರ, ಒಗುರು, ಸಿಹಿ ಇವೆಲ್ಲವನ್ನ ಸೇರಿ ವಿಶೇಷವಾಗಿ ಮಾವು, ಬೆಲ್ಲ, ಬೇವಿನ ಹೂವು, ಹುಣಸೆ, ಖಾರ, ಹುಳಿ ಆಯ್ತು, ಒಗರಾಯ್ತು, ಅದ್ರ ಜೊತೆಲಿ ಉಪ್ಪು ಕೂಡ ಹಾಕಿದ್ದೇವೆ. ಬೇವಿನ ಹೂ ಕೂಡ ಸ್ವಲ್ಪ ಹಾಕ್ತೇವೆ. ಒಂದೆರಡು ಬೇವಿನ ಎಲೆ ಕೂಡ ಹಾಕೋಬಹುದು. ನಾಳೆ ಪಚಡಿ ಮಾಡಿಕೊಂಡು ಸೇವಿಸ್ತಕ್ಕಂಥದ್ದು ಎಲ್ಲ ಸಮವಾಗಿರಬೇಕು ಅನ್ನತಕ್ಕಂಥದ್ದು ಒಂದು ಪಚಡಿ ಮಾಡ್ಕೊಳ್ತಕ್ಕಂಥದ್ದು. ಮುಖ್ಯವಾಗಿ ಯುಗಾದಿಗೆ ಮನೆ ದೇವರ ಪೂಜೆ ಅತ್ಯಂತ ಶ್ರೇಷ್ಠ. ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾವ ದೇವರನ್ನ ಪೂಜೆ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು. ಮೊದಲು ಮನೆ ಪೂಜೆ. ಎರಡನೇದು ಅತಿ ಮುಖ್ಯವಾಗಿ ಯುಗಾದಿಗೆ ಅಭ್ಯಂಗ ಸ್ನಾನ. ಬೆಳಿಗ್ಗೆ 7 ಗಂಟೆ ಮೇಲೆ ದೇಹಕ್ಕೆ ಎಣ್ಣೆ ಹಚ್ಕೋಬೇಕು. ಯಾಕೆ ಹಚ್ಕೋಬೇಕು ಅದ್ರ ಬಗ್ಗೆ ಕೂಡ ಹೇಳ್ತಾನೆ. ಅದರ ನಂತರ ಒಂದು ಹೊಸ ವಸ್ತ್ರ ಧರಿಸಬೇಕು. ಏನಾದ್ರೂ ಒಂದು ಶರ್ಟ್ ಆದ್ರೂ, ಒಂದು ಪಂಚೆ ಆದ್ರೂ, ಒಂದು ಶಲ್ಯವಾದರೂ, ಒಂದು ಒಳ್ಳೆ ಹೊಸ ಪಗಡಿ ಆದರೂ ಧರಿಸಬೇಕು. ಯುಗಾದಿಯ ಸಂಕಲ್ಪ ಅದು. ಯುಗಾದಿ ಹಬ್ಬದ ಪ್ರಭಾವ ಹೊಸದಾಗಿರ್ಬೇಕು. ಹೊಸ ಬಟ್ಟೆ ಹಾಕಿದಾಗ ನಾವು ಹೇಗೆ ಹೊಸ ವರ್ಷದ ದಿನ ನೋಡಿ, ನಮ್ಮ ಹೊಸ ವರ್ಷ ಹೇಗೆಲ್ಲ ಇದೆ, ನ್ಯೂ ಇಯರ್ ಪಾರ್ಟಿ ಅಂತೆಲ್ಲ ಹೇಳ್ತೀರಲ್ವಾ. ನ್ಯೂ ಇಯರ್ ಪಾರ್ಟಿ, ನ್ಯೂ ಇಯರ್ ಸೆಲೆಬ್ರೇಷನ್, ಹ್ಯಾಪಿ ನ್ಯೂ ಇಯರ್. ಎಲ್ಲೋ ಒಂದು ಕ್ಯಾಂಡಲ್ ಹಚ್ಕೊಂಡು, ಒಂದು ಕೇಕ್ ಹಚ್ಚಿ, ಮುಖಕ್ಕೆಲ್ಲ ಮೆತ್ತಿಸ್ಕೊಂಡು ಮಧ್ಯರಾತ್ರಿಲಿ ತೂರಾಡ್ತಾ, ಇದು ನೋಡಿ ನಮ್ಮ ಯುಗಾದಿಯ ಸಂಭ್ರಮ ನೋಡಿ. ಎಲ್ಲ ಮನೆಯವರೆಲ್ಲ ಸೇರಿ ಮನೆಯೆಲ್ಲ ಸ್ವಚ್ಛ ಆರಂಭ ಇವತ್ತೇ ಮಾಡ್ಕೋಬಹುದು. ಅಮಾವಾಸ್ಯೆಯ ಪ್ರಭಾವ ಇವತ್ತೇ ಇರೋದ್ರಿಂದ ಇವತ್ತೇ ಆರಂಭ ಮಾಡ್ಕೋಬಹುದು. ಎಲ್ಲ ಶುಚಿಯಾಗಿ ಏನೇನಿದೆಯೋ ಎಲ್ಲ ತೆಗೆದು ಆ ಹೊಸತನಕ್ಕೆ ನಿಮಗೆ ಬೇಕಾಗಿರೋ ನಿಮ್ಮ ಶಕ್ತಿಯಾನುಸಾರ ಸೊಪ್ಪು, ಸೆದೆ, ಇದೇನೇನೋ ಹೇಳ್ತಿದ್ರೆ ಇದೆಲ್ಲ ತಲೆ ಕೆಡ್ಸ್ಕೊಬೇಡಿ. ಏನೂ ಆಗಲ್ಲ. ಪರಾಭವ ಸಂವತ್ಸರ ಭಯ ಬೀಳಿಸುತ್ತಷ್ಟೇ, ಏನೂ ಆಗುವುದಿಲ್ಲ, ಯೋಚಿಸಬೇಡಿ. ಇದನ್ನ ಈಗಲೇ ಹೇಳ್ತಿದ್ದೇನೆ. ಏನೋ ಆಗ್ಬಿಡುತ್ತೆ ಇದೆ, ಅದು ಎಲ್ಲರಿಗೂ ಆಗೋದು, ನಮಗೂ ಆಗುತ್ತೆ. ಅವನಿಗೆ 1000 ಹೋಗಿರ್ಬೋದು, ನಮ್ಗೆ 10 ಹೋಗಿರ್ಬೋದು. ಇಲ್ಲ ಅವನಿಗೆ 10 ರೂಪಾಯಿ ಒಂದು ಬಾಧೆ ಇಟ್ಟಿರ್ಬೋದು. ಒಂದು ಖರ್ಚುಗಳು ಜಾಸ್ತಿ, ಭಯ ಬೀಳಿಸುತ್ತೆ, ಆತಂಕ ಬೀಳಿಸುತ್ತೆ ಅಷ್ಟೇ ವಿನಃ ಏನೂ ಆಗೋದಿಲ್ಲ ಮಕ್ಕಳು. ಯಾಕಂದ್ರೆ ಪಂಚಾಂಗ ಶ್ರವಣ ನಾಳೆ ಹೇಳ್ತಾನೆ. ಹಾಗಲೇ ರಾಶಿಯ ಅಂತರ್ಗತವಾಗಿ ಯಾವ ರಾಶಿ ಹೇಗಿದೆ, ಏನಾದ್ರೂ ಆರೋಗ್ಯ, ಇದು ಹೇಗೆ ಅಂದ್ರೆ ಈ ಒಂದು ವರ್ಷ ಪ್ಲಾನಿಂಗ್ ಮಾಡ್ಕೊತಿದ್ದೇವೆ. ನಮಗೆ ಮಾತ್ರ ನೋಡಿ, ಎಲ್ಲಿಯೂ ಇಲ್ಲದ, ಯಾವ ಧರ್ಮದಲ್ಲಿಯೂ ಇಲ್ಲದ, ಯಾವ ದೇಶದಲ್ಲಿಯೂ ಇಲ್ಲದ, ನಮ್ಮ ದೇಶದಲ್ಲಿ ಮಾತ್ರ ಇರತಕ್ಕಂಥ ವಿಶೇಷವಾಗಿ ಸಂಸ್ಕಾರ, ಸಂಸ್ಕೃತಿ ಈ ವರ್ಷ ಹೆಂಗೋ, ಏನು ಓದ್ಕೋಬೇಕು, ಏನು ಓದಿದ್ರೆ ಚಂದ, ಎಷ್ಟು ಎತ್ತಿಟ್ಕೊಂಡ್ರೆ ಚಂದ, ಯಾವ ವೃತ್ತಿ ಮಾಡಿದ್ರೆ ಚಂದ, ಎಲ್ಲಿಂದ ತೊಂದರೆ ಬರುತ್ತೆ, ಬರಗಾಲ ಇದೆಯಾ, ಅತಿವೃಷ್ಟಿ ಇದೆಯಾ, ಅನಾವೃಷ್ಟಿ ಇದೆಯಾ, ಏನಾದ್ರೂ ಕಳ್ಕೋತೀವ, ಏನಾದ್ರೂ ಅನಾರೋಗ್ಯ ಆಗುತ್ತಾ, ಸೊ ಏನ್ ತಿಂದ್ರೆ ಹೆಚ್ಚು, ಏನ್ ಕಡಿಮೆ, ಸೊ ಏನ್ ಎತ್ತಿಟ್ಕೋಬೇಕು, ಯಾವ್ದ್ರಲ್ಲಿ ಎತ್ತಿಡಬೇಕು, ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ಕೋಬೇಕು, ಇವೆಲ್ಲವನ್ನ ನಮ್ಮ ಹಿರಿಯರು ಒಂದು ಪಂಚಾಂಗ, ಒಂದು ಗ್ರಹಗಳ ಅಧೀನಕ್ಕೆ ನಾವು ಅವುಗಳ ಒಂದು ಪ್ರಭಾವ, ಒಂದು ಸಾಮಾನ್ಯ ವ್ಯಕ್ತಿ ಬಂದು ನಿಂಗೆ ಲಾಟ್ರಿ ಹೊಡೆದಿದ್ದಪ್ಪ, ನಿನ್ಗೊಂದು ಇನ್ಕ್ರಿಮೆಂಟ್ ಅಂತಪ್ಪ, ನಿನ್ಗೊಂದು ಪ್ರಮೋಷನ್ ಅಂತ ಹೇಳಿದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಆಗ್ತೀವಿ. ನಮ್ಗಿನ್ನೂ ಬಂದಿಲ್ಲ, ಕರೆಕ್ಟ್ ಅಲ್ವಾ? ನಾವು ಕಷ್ಟಪಟ್ಟಿದ್ದೀವೋ ಇಲ್ಲವೋ ಅದು ದೇವ್ರಿಗೆ ಗೊತ್ತಿದೆ. ಇಟ್ಸ್ ಕಾಲ್ಡ್ ಆಸ್ ಇನ್ಫ್ಲೂಯೆನ್ಸ್, ಆ ಪ್ರಭಾವ, ಆ ಅಟ್ರಾಕ್ಷನ್ ಅಂತ. ಇನ್ನೊಬ್ರು ಯಾರೋ ಬರ್ತಾರೆ, ಏನಪ್ಪಾ ನಿನ್ ಮೇಲೆ ಕೇಸ್ ಅಂತೆ, ಏನೋ ಒಂದು ಬ್ರೇಕಿಂಗ್ ನ್ಯೂಸ್ ಅಂತೆ, ನಿನ್ನನ್ನು ಅರೆಸ್ಟ್ ಮಾಡ್ತಾರಂತೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರಂತೆ, ಅದಂತೆ ಇದಂತೆ, ನಿನ್ ಸಸ್ಪೆನ್ಷನ್ ಅಂತೆ, ಅದೊಂದು ಭೀತಿ, ಪ್ರಭಾವ. ಅದು ಬಂದಾಗ ಬೇರೆ, ಬಟ್ ಯಾರೋ ಬಂದು ನಮಗೆ ಹೇಳಿದಾಗ ಆ ಪ್ರಭಾವ, ಒಬ್ಬ ವ್ಯಕ್ತಿಯ ಪ್ರಭಾವವೇ ನಮ್ಮನ್ನು ಈ ತರ ಮಾಡಿಸುತ್ತೆ ಅನ್ನೋದಾದರೆ, ಒಂದು ಜಗತ್ತನ್ನೇ ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡಿರತಕ್ಕಂಥ ಈ ಗ್ರಹಗಳ ಸ್ವಭಾವ ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ. ನಮ್ಮ ಜಾತಕಕ್ಕೆ ತಕ್ಕಂತೆ, ನಮ್ಮ ಒಂದು ಕರ್ಮಕ್ಕೆ ತಕ್ಕಂತೆ. ನೆನ್ಪಿಟ್ಕೊಳ್ಳಿ. ಇದು ಒಂದು ಉದಾಹರಣೆ. ಈಗ ಒಂದು ಹೇಳ್ತಾನೆ. ಈಗ ಕೇತು ಸಿಂಹದಲ್ಲಿ ಕೊಡ್ತಿದ್ದಾನೆ, ಒಂದು ಉದಾಹರಣೆ. ಆತನ ಭಾವವೇನು?
ಆತನ ಗ್ರಹದ ಪ್ರಭಾವವೇನು? ಕೇತು ಅಂದ್ರೆ ಏನು? ಜ್ಞಾನ ವೃದ್ಧ, ಅಗಣಿತ ಜ್ಞಾನ, ಮೋಕ್ಷಕಾರಕ, ಒಂದು ರೀತಿ ಜನಗಳಿಂದ ದೂರ ಇರತಕ್ಕಂಥವನು, ವೈದಿಕ ಕಾರಕ, ತಪಸ್ಸಿನ ಕಾರಕ, ಮಹರ್ಷಿಯ ಕಾರಕ, ಮಹಾವಿದ್ಯಾಕಾರಕ, ದೇವಿ ವಿದ್ಯಾಕಾರಕ, ಪೂರ್ಣ ವಿದ್ಯಾಕಾರಕ. ಅದು ಗಣಪತಿ ಅಷ್ಟೇ, ಗಣಪತಿ ಅಷ್ಟೇ. ಈಗ ಆ ಕೇತು ಈ ಕಾರಕತ್ವ ನೋಡಿ, ಮೋಕ್ಷ. ಈಗ ಬಂದು ಕುಳಿತಿರೋದೆಲ್ಲಿ? ಸಿಂಹದಲ್ಲಿ ಇದ್ದಾನೆ. ಇರೋ ನಕ್ಷತ್ರ ಛಾಯೆ ಯಾವುದು? ಕೇತು ಛಾಯೆ, ಮಖಾ ನಕ್ಷತ್ರ. ಸಿಂಹ ರಾಶಿಯ ಪ್ರಭಾವ ಏನು? ಅಧಿಕಾರ ಕಂಡ್ರೆ, ಸ್ಥಾನ ಕಂಡ್ರೆ, ಪವರ್ ಕಂಡ್ರೆ, ಪೊಸಿಷನ್ ಕಂಡ್ರೆ ಅಂತ ಹೇಳ್ತವೆ. ಕರೆಕ್ಟ್ ಅಲ್ವಾ? ಈಗ ಸಿಂಹದಲ್ಲಿ ಕುಳಿತಿರುವಂತಹ ಕೇತು ಅಧಿಕಾರ ಅನ್ನೋ ಒಂದು ಲಾಲಸೆ ಪ್ರಭಾವವನ್ನ ಸಿಂಹ ಬಿಡಲ್ಲ. ಇವನು ಹೇಳ್ತಾನೆ, ಬಿಡೋ ಇದೆಲ್ಲ ಸುಳ್ಳು ಕಣೋ, ಮಾಯ, ಎಂದಿದ್ದರೂ ಒಂದು ಅಂತ್ಯ. ಯಾರಾದರೂ ಹೌದಲ್ಲ, ಒಂದು ರಿಟೈರ್ಮೆಂಟ್ ಇದೆ, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ, ಹೌದಲ್ವಾ? ಸೊ ಕೇತು ಏನ್ ಮಾಡ್ತಾನೆ? ಅಲ್ಲಿ ಚುಚ್ಚುತ್ತಲೇ ಇರ್ತಾನೆ. ನೀವು ನೋಡಿ, ನಮ್ಮ ದೊರೆಗಳಿಗೆ, ಅಧಿಕಾರಿಗಳಿಗೆ ಮೊನ್ನೆ ಕೂಡ ಒಂದು ಹೇಳಿದರೆ, ನಾವು ಮಿನಿಸ್ಟರ್ಸು, ಶಾಸಕರು, ಸಚಿವರು ಹೇಳಿದ್ದೆ ಅಧಿಕಾರಿಗಳು ಕೇಳಬೇಕು, ಇಲ್ಲ ಅನ್ನೋ ಹಾಗೆಲ್ಲ ಯು ವಿಲ್ ಬಿ ಸಸ್ಪೆಂಡೆಡ್ ಆರ್ ಡಿಸ್ಮಿಸ್ಡ್ ಆರ್ ಟ್ರಾನ್ಸ್ಫರ್ಡ್ ಅಂತಾರೆ. ಕರೆಕ್ಟಾ? ಸರಿ, ಇವ್ರನ್ನ ಕಂಟ್ರೋಲ್ ಇನ್ನೊಬ್ರು ಮಾಡ್ತಿದಾರಾ? ಅಲ್ಲಿ ಆ ಸ್ಥಾನದಲ್ಲಿ ಕುಳಿತ ಮೇಲೆ ಅಲ್ಲೊಂದು ಹುಳಿ ಇದೆಯಾ? ಸ್ಥಾನಕ್ಕೋಸ್ಕರ ಬಡದಾಡ್ತಿದಾರಾ? ಅಲ್ಲಿ ನೋಡಿ, ಅಲ್ಲೊಂದು ಲೋಕಸಭಾ ಸ್ಪೀಕರ್, ದೊಡ್ಡ ಸ್ಥಾನ ಅದು. ಅವರ ನಿಂತ್ರೆ ಎಲ್ಲರೂ ನಿಲ್ಲಬೇಕು. ರಾಷ್ಟ್ರಪತಿಗಳು ಅವರು ನಿಂತ್ರೆ ಎಲ್ಲರೂ ನಿಲ್ಲಬೇಕು. ಅವ್ರು ಬಂದ್ರೆ ಆ ಪ್ರೋಟೋಕಾಲ್ ಇದೆ. ಅಲ್ಲ, ಅವರಿಬ್ಬರಿಗೂ CEC, ಚೀಫ್ ಎಲೆಕ್ಷನ್ ಕಮಿಷನರ್, ಅವರಿಗೂ ಕೂಡ ಅಲ್ಲೊಂದು ಏನೋ ಒಂದು ಇಲ್ಲಿ ನಡೀತಿದ್ಯಾ? ರಾಷ್ಟ್ರಪತಿಯವ್ರಿಗೆ ಆಯ್ತಾ? ದೊರೆ ಮಟ್ಟದ ವ್ಯಕ್ತಿ, ದೊರೆಯೇ ಅದು, ಅಮ್ಮನವರೇ. ಅಲ್ಲಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಕ್ಕಂಥದ್ದು. ಅವಾಗ ಏನ್ ಅನ್ಸುತ್ತೆ ಹೇಳಿ? ಆ ಸ್ಥಾನ ಬೇಕಾ ಅನ್ಸುತ್ತೆ. ನಿಜವಾ? ಇದೇನೋ ಇದು ಕರೆದು ದಾರಿಲೋಗ ಮಾರಮ್ಮ, ಮನೆ ಗಂಟ ಬಾರಮ್ಮ, ದಾರಿಲೋಗ ಹಾವನ್ ತಗೊಂಡು ಜೇಬಲ್ ಬಿಟ್ಕೊಂಡು ಅಂತ. ಸೊ ಕೇತು ಅಲ್ಲಿ ಎಷ್ಟು ದೊಡ್ಡ ವ್ಯಕ್ತಿಗಳ ಮನೆಗೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ. ಅಲ್ಲೊಂದು ಸೋಲಾದಾಗ 40 ವರ್ಷ ರಾಜಕೀಯ ಮಾಡಿರುವಂತ, ಬಿಟ್ರೆ ಇವ್ರು ಬರ್ಬೇಕು ಇಲ್ಲ ನಾನ್ ಬರ್ಬೇಕು ಅನ್ನುವಂತ ನೇಪಾಳ್ ಚುನಾವಣೆ, ಅಲ್ಲೊಂದು 35 ವರ್ಷದ ಹುಡುಗ ಎಲ್ಲ ತಳ್ಳಿ ಬಿಸಾಕ್ಬಿಟ್ಟಿದ್ದಾನೆ. ಈಗ ಅವ್ರಿಗೆ ಹೆಂಗಿರುತ್ತೆ ಹೇಳಿ? ದಿಗ್ಭ್ರಮೆ ಅಲ್ವಾ? ದೊರೆ ಮಟ್ಟದ ವ್ಯಕ್ತಿಗೆ ಬೇಕಾ ಸ್ಥಾನ? ಆ ಕೇತು ನೋಡಿ, ಆ ಸ್ಥಾನಕ್ಕೋಸ್ಕರ ಬಡದಾಡಿಸಿ ವೈರಾಗ್ಯ ತುಂಬಿಸ್ಬಿಡ್ತಾರೆ. ತುಂಬಾ ದೊಡ್ಡ ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೇನೆ. ಅವರು ಬೇಕಿರ್ಲಿಲ್ಲ ಗುರುಗಳೇ, ಇದು ಬಿಡೋ ಆಗಿಲ್ಲ. ನೇರ ಹೇಳ್ತಾರೆ. ಇಲ್ಲಿ ನೋಡಿ, ನಮ್ಮ ಬಾಯಿಗೆ ಮೇಕೆ ಚೆನ್ನಾಗಿ ಕೂತಿ ತಿಂದುಬಿಟ್ಟು ಬೆಣ್ಣೆ ಮೇಕೆ ಮೂತಿಗೆ ಒರೆಸ್ದಾಗೆ ನಾವೊಂದು 5 ಲಕ್ಷ ತಗೊಂಡಿರ್ತೀವಿ. ಅವ್ರು ತಗೊಂಡಿರೋರು, ನಮ್ಮ ಮೇಲಿನ ವ್ಯಕ್ತಿಗಳು 5 ಕೋಟಿ ತಗೊಂಡಿದ್ದಾರೆ. ಮಾಡ್ಬೇಕ್ರಿ ಇಷ್ಟು ಕಲೆಕ್ಷನ್, ಬಂದ್ಬಿಡ್ಬೇಕು. ಇದೇ ಸತ್ಯ, ಇದೇ ಸತ್ಯ. ನಮ್ ಕೈಗೆ ಒಂದು 5-10 ಲಕ್ಷ, ಅವ್ರು ತಗೊಂಡಿರೋದು 5 ಕೋಟಿ. ಸಸ್ಪೆನ್ಷನ್ ನಮಗೆ, ಡಿಸ್ಮಿಸ್ ನಮಗೆ, ಇಲಾಖಾ ತನಿಖಾ ನಮ್ಮ ಮೇಲೆ. ಈ ಜಾಗಕ್ಕೆ ಬರಬೇಕು ಅಂದ್ರೆ ಲಂಚ ಕೊಡು ಅಂತಾರೆ. ಬಂದ ಮೇಲೆ ನಾನು ಹೇಳಿದ ಕೆಲಸ ಮಾಡ್ಲೇಬೇಕು ಅಂತಾರೆ. ಮಾತಿದ್ರೆ ನಮ್ಮ ಮನೆಗೆ ರೈಡ್ ನಡೆಯುತ್ತೆ ವಿನಃ ಯಾವುದಾದರೂ ಮಿನಿಸ್ಟ್ರ್ ಮನೆಗೆ, ಶಾಸಕರ ಮನೆಗೆ, ಸಚಿವರ ಮನೆಗೆ, ಇನ್ನೊಬ್ರು ಆ ಸ್ಥಾನದಲ್ಲಿರೋರ ಮನೆಗೆ ರೈಡ್ ಆಗುತ್ತದ? ಇಲ್ಲೋ ಪ್ರೋಟೋಕಾಲ್ಸ್ ಇದೆ, ತುಂಬಾ ಇದೆ ಲೆಕ್ಕಾಚಾರಗಳಲ್ಲಿ. ದೊಡ್ಡ ಅಧಿಕಾರಿಗಳಿಗೂ ಅದು ನೋವೇ, ಒದ್ದಾಟ. ಈಗ ನಮ್ಮ ದೇಶದ ದೊರೆಗೂ ಕೂಡ ಏನಕ್ಕಪ್ಪ, ಅಲ್ಲಿ ನೋಡಿ ಕಾಳಸಂತೆಯಲ್ಲಿ ಮಾರ್ತಿದ್ದಾರೆ ಗ್ಯಾಸು, ಇನ್ನೊಂದು ಅನ್ನತಕ್ಕಂಥದ್ದು ಬೇಕು ಅಂತ ಬ್ಲಾಕ್ ಮಾಡ್ತಿದ್ದಾರೆ, ಬೆದರಿಸ್ತಿದ್ದಾರೆ. ಇನ್ನೊಂದು ಊಹಾಪೋಹ. ಅಲ್ಲಿ ಹೇಳಿಲ್ವಾ, ಬುಧ ಕುಜ ರಾಹು ಸೇರ್ಕೊಂಡಿರ್ತಕ್ಕಂಥದ್ದು. ಸುಮ್ಮನೆ ಸುಳ್ಳು ಸುದ್ದಿಗಳ ಆಗರ. ರಿಸರ್ಚ್ ಮಾಡಲ್ಲ, ಇನ್ನೊಂದು ಮಾಡಲ್ಲ, ಇನ್ನೊಂದಿಲ್ಲ. ಮೊನ್ನೆ ಒಂದು ಸುದ್ದಿ ಒಬ್ರು ನನ್ನ ಸ್ನೇಹಿತರು ಕಳಿಸಿದ್ರು. ಯಾರ್ದೋ ಫೋಟೋಗೆ ಯಾರ್ದೋ ಫೋಟೋ ಹಾಕ್ಬಿಟ್ಟಿದ್ದಾರೆ. ಸೌರವ್ ಗಂಗೂಲಿ ಫೋಟೋ ಹಾಕಿಬಿಟ್ಟು ಅಲ್ಲಿರಬೇಕಾಗಿದ್ದು ಕೇಂದ್ರ ಸಚಿವರ ಫೋಟೋ. ಅಲ್ಲಿ ನೋಡಿ, ಅಂದ್ರೆ ತಾನು ಫಸ್ಟ್ ಈ ಊರೆಲ್ಲ ಹಾಳಾಗೋಗ್ಲಿ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ. ಮಾತಿನಲ್ಲೇ ಬೆಂಕಿ,
ಬರವಣಿಗೆಯಲ್ಲಿ ಬೆಂಕಿ, ಸುಳ್ಳು ಸುದ್ದಿಗಳ ಬೆಂಕಿ. ನಿಜವಾಗ್ಲೂ ಅಲ್ಲಿ ಹೋದವ್ರು ಯಾರು, ಏನು ನಿಜನ ಆಗ್ಬಿಡೋಣ, ಆಮೇಲೆ ನೋಡೋಣ. ಈ ರೀತಿ ಒಬ್ಬರ ಮಾನ ಮರ್ಯಾದೆ ಕೆಡಿಸ್ತಕ್ಕಂಥ ಪ್ರಭಾವಗಳು ಇದೆಲ್ಲ ನಡೀತಿದೆ. ಈ ತರದ ಗಲಿಬಿಲಿ ಇವಾಗ ಏನಾಗುತ್ತೆ, ದೊರೆಗೆ ಆಡಳಿತ ನಡೆಸೋಕ್ಕಾಗುತ್ತೆ, ತಲೆನೋವಲ್ವಾ? ಅಲ್ಲಿ ನೋಡಿ, ಸಿಂಹದಲ್ಲಿ ಕೇತು ಇದೆ, ಕಾರಕತ್ವ ಪ್ರಭಾವ. ಸೊ ನಿಮ್ಮ ಮೇಲೆ ಗ್ರಹಗಳು ನಿಮ್ಮ ಜನ್ಮ ಜಾತಕಕ್ಕೂ ಹಾಗೂ ಈಗಿರುವ ಸಂಬಂಧಕ್ಕೂ ಹಾಗೂ ಈ ವರ್ಷಕ್ಕೂ ಇದನ್ನೆಲ್ಲ ತುಲನೆ ಹಾಕೊಂಡು ಒಂದು ಡಿಸೈನಿಂಗ್ ಫ್ಯಾಕ್ಟರ್ ತಗೊಬಂದು ನಿಮ್ಮ ಮುಂದ್ಗಡೆ ಪ್ರೆಸೆಂಟ್ ಮಾಡೋದುಂಟು. ಅದು ನಾಳೆ ಸಂಜೆಯೇ, ಇವತ್ತೇ ಹೇಳೋ ಆಗಿಲ್ಲ ಮಕ್ಕಳೇ. ತಪ್ಪು ನನ್ನ ಗುರುಗಳು ಹೇಳ್ಕೊಟ್ಟಿದ್ದು. ಯಾರು ಸರಿ ಯಾರು ತಪ್ಪು ನಾನು ಯಾರನ್ನೂ ದೂಷಿಸುವುದಿಲ್ಲ. ಅವರೆಲ್ಲರೂ ಹಿಮಾಲಯದ ಎತ್ತರದವರು, ಜ್ಞಾನವೃದ್ಧರು, ಇಷ್ಟೇ ಹೇಳಬಲ್ಲೆ. ಅವರಿಗೆ ತಿಳಿದಿದ್ದು ಬ್ರಹ್ಮಾಂಡ, ನನಗೆ ತಿಳಿದಿರುವುದು ಅಣುವಷ್ಟೇ, ಅಷ್ಟೇ ಹೇಳಬಲ್ಲೆ. ಇದೇ ಸತ್ಯ, ನಾನೇನೂ ತಿಳಿದುಕೊಂಡಿಲ್ಲ. ಏನು ಮಾಡೋದು, ಇವತ್ತು ನಾವು ಬೇಗ ಬರಬೇಕು, ಎಲ್ರಿಗೂ ಮೊದಲೇ ಹೇಳಬೇಕು ಅನ್ನತಕ್ಕಂಥದ್ದು ನನಗೆಷ್ಟು ಆ ಭಗವತಿ ಆ ವಿದ್ಯೆಯನ್ನ ದಾರೆ ಎರೆದಿದೆಯೋ ಅದನ್ನು ತಿಳಿಸ್ತಿದೆ. ಸೊ ಇವತ್ತು ಹೋಗಿ ಬಟ್ಟೆ ತಗೊಬನ್ನಿ, ಅಭ್ಯಂಗ ಸ್ನಾನಕ್ಕೆ ಎಣ್ಣೆ ತಗೊಬನ್ನಿ, ಹಚ್ಕೋಬೇಕು ಮಕ್ಕಳೇ. ತಾಯಿ ಜಗನ್ಮಾತೆ ಲಕ್ಷ್ಮೀದೇವಿ ವರ್ಷದಲ್ಲಿ 2 ದಿನ ಎಣ್ಣೆಯಲ್ಲಿ ಸೇರಿರುತ್ತಾಳೆ. ವರ್ಷದಲ್ಲಿ 2 ದಿನ ಆ ತಾಯಿ ಜಗನ್ಮಾತೆ 2 ದಿನ ಸೇರಿರುತ್ತಾಳೆ. ಅದರಲ್ಲಿ ಅತಿ ಮುಖ್ಯವಾಗಿ ಯುಗಾದಿಯ ದಿನ ಮಹಾಲಕ್ಷ್ಮಿಯೇ ಎಣ್ಣೆಯಲ್ಲಿ ಇರ್ತಾಳೆ. ಅದಕ್ಕೆ ಲಕ್ಷ್ಮಿ ನಮ್ಮನ್ನು ಬಿಟ್ಟು ಹೋಗ್ಬಾರ್ದು ಅಂತ ಇಡೀ ದೇಹಕ್ಕೆ ಹಚ್ಕೋತ, ಒಂದು ಸ್ವಲ್ಪ ಆದ್ರೂ ಮೊನ್ನೆ ನನಗೆ ಜಿಗುಟ್ಟು ಇನ್ನೊಂದು ಇದೆಲ್ಲ ಅಂತ. ಇವತ್ತೇನೇನೋ ಕ್ರೀಮ್ಸು ಲೋಷನ್ಸು ಎಲ್ಲ ಹಚ್ಕೋತೀವಲ್ಲ, ಒಂದಷ್ಟು ಎಣ್ಣೆ ಹಚ್ಕೊಳ್ಳಿ, ಏನೂ ಆಗಲ್ಲ. ಅದರಲ್ಲೂ ಮನೆಯ ಮಹಾಲಕ್ಷ್ಮಿ ಕೈಯಿಂದ ಹಚ್ಚಿಸ್ಕೊಬಿಟ್ರೆ, ನಿಮ್ಮ ಅಮ್ಮ ಕೈಯಿಂದಲೋ ಅತ್ತಿಗೆ ಕೈಯಿಂದಲೋ ಅಕ್ಕನ ಕೈಯಲ್ಲೋ ನಿಮ್ಮ ಧರ್ಮಪತ್ನಿ ಕೈಯಲ್ಲೋ ಮಗಳ ಕೈಯಲ್ಲೋ ಲಕ್ಷ್ಮಿ ಅವ್ರ ಕೈಯಲ್ಲಿರುತ್ತೆ. ನಮಗೆ ಅನ್ನಪೂರ್ಣೇಶ್ವರಿಯರಲ್ವಾ, ಅವ್ರು ಯಾವಾಗಲೂ ನಮ್ಮ ಒಳ್ಳೆಯದನ್ನೇ ಬಯಸ್ತಕ್ಕಂಥದ್ದು. ಯಾವಾಗಲೂ ಮನೇಲಿ ಒಂದು ಹಿರಿಯ ಅಜ್ಜಿ ಇದೆ, ನಾವೆಲ್ಲ ಬಿಟ್ಬಿಟ್ಟಿದ್ದೇವೆ ಅಪ್ಪ, ಅದಕ್ಕೆ ಇದು ಬಿಡಬಾರದು ಅಂತಲೇ ನಮಗೆ ಗೊತ್ತಿತ್ತು. ನಮ್ಮ ಮಹರ್ಷಿ ಸಂಪ್ರದಾಯ, ಋಷಿ ಸಂಪ್ರದಾಯ, ಗುರು ಸಂಪ್ರದಾಯ ಇದನ್ನ ಮೊದಲಿಂದಲೂ ಈ ಹಬ್ಬಗಳ ಹೆಸರಿನಲ್ಲಾದ್ರೂ ಎಲ್ಲಾನು ಒಟ್ಟಾಗಿಡೋ ತರ ಮಾಡ್ತಿದ್ರು. ಎಲ್ಲರೂ ಸೇರಿ ಒಂದು ಹಬ್ಬದ ಆಚರಣೆ, ಎಲ್ಲರೂ ಇರಬೇಕು ಅಂತ. ಸೊ ಯಾರಾದ್ರೂ ಹಿರಿಯ ಸ್ತ್ರೀ ಇದ್ರೆ ಆ ತಾಯಿ ಕೈಯಿಂದ ಆ ಒಂದು ಎಣ್ಣೆ ಬಟ್ಲು ಮುಟ್ಟಿಸ್ಕೊಳ್ಳಿ. ನಮ್ಮ ಮನೇಲಿ ಯಾರೂ ಇಲ್ಲ ಗುರುಗಳು, ಅಕ್ಕಪಕ್ಕದಲ್ಲಿ ಇಲ್ವಾ? ಇದಾರಲ್ವಾ ಅಮ್ಮಂದು? ಜಗತ್ತೆಲ್ಲ ಮಾತೃಮಯವೇ. ಜಗತ್ತಿನಲ್ಲಿ ಮಾತೃ ಇಲ್ಲ ಅಂದ್ರೆ ನಾವಿಲ್ಲ ಮಕ್ಕಳೇ. ಇರ್ಲಿ ಅಂಥದ್ದೊಂದು ಆಶೀರ್ವಾದ ತಗೊಂಡು ದೇಹಕ್ಕೆ ಒಂದು ಉಗುರು ಬೆಚ್ಚಗೆ ಮಾಡಿಕೊಂಡು ಎಣ್ಣೆ ಹಚ್ಕೊಂಡು ನಾಳೆ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ. ಹೊಸ ಬಟ್ಟೆ ಧರಿಸಲೇಬೇಕು. ಹೇಗಾದ್ರೂ ಸರಿ ಒಂದು ಪುಟ್ಟ ಶಲ್ಯ ಆದ್ರೂ ತಗೊಳ್ಳಿ, ಆಗಬೇಕಿಲ್ಲಿ. ಇದು ನಿಮಗೆ ಯಾರಿಗೂ ಗೊತ್ತಿಲ್ಲ, ಇದು ಒಂದು ಪದವಿ ತರ, ಒಂದು ಮೆಡಲ್ ತರ, ಒಂದು ಗೌರವದ ತರ. ಒಂದು ಚಿಕ್ಕ ಆಗಿನ ಕಾಲದಲ್ಲಿ ಕೆಲವು ಟವಲ್ ಹಾಕ್ತಾರೆ. ನಮ್ಮ ರೈತರು ಕೃಷಿಕರು ಅವರೊಂದು ಟವಲ್ ಹಾಕ್ಕೋತಾರೆ, ಸರಿಯೇ. ಸಣ್ಣ ಕಾಟನ್ ಶರ್ಟ್ ಒಂದು 300-500 ರೂಪಾಯಿಗೆ ಸಿಗುತ್ತೆ, ಹೌದಲ್ವಾ? ಒಂದು ಆಗುತ್ತಾ? ಶುದ್ಧವಾಗಿ ಒಂದು ಪಂಚೆ, ಅದು ಕಾಟನ್ ಪಂಚೆ ಸಿಗುತ್ತೆ. ನಿಮ್ಗೆ ಯಾವಾಗ್ಲಾದ್ರೂ ಬೇಕು ಕಾಟನ್ ಪಂಚೆ ಅನ್ನೋದಾದ್ರೆ ಒಂದು ಮೆಸೇಜ್ ಮಾಡಿ, ಅದಕ್ಕೂ ನನ್ನ ಆಫೀಸಿಂದ ವ್ಯವಸ್ಥೆ ಮಾಡ್ತೇನೆ. ಈ ತರದ ಹಬ್ಬದ ದಿನ ಅದು ನಮ್ಮ ಸಂಭ್ರಮ, ನಮ್ಮ ಸಡಗರ, ನಮ್ಮ ಸಂಪ್ರದಾಯ, ನಮ್ಮ ಧರ್ಮ ನಾವ್ಯಾಕ್ರಿ ಬಿಡ್ಬೇಕು? ನಮ್ಮ ಧರ್ಮ ನಾವ್ಯಾಕೆ ಬಿಡ್ಬೇಕು? ಅದ್ಯಾವುದು ಪ್ಯಾಂಟು ಸೂಟು ಬೂಟು ಪಕ್ಕಕ್ಕಿಡಿ. ಪಂಚೆ ಉಟ್ಟು ಒಂದು 10 ನಿಮಿಷ ನನ್ನ ಮಾತು ಕೇಳಿ, ಒಂದು ಶುದ್ಧ ಕಾಟನ್ ಪಂಚೆ ಒಂದು 300-400 ರೂಪಾಯಿಗೆ ಸಿಗುತ್ತೆ. ಒಂದು 300-400 ರೂಪಾಯಿಗೆ ಶರ್ಟ್ ಸಿಗುತ್ತೆ. ಒಂದು ಕಾಟನ್ ಸ್ಯಾರಿ ಸಿಗುತ್ತೆ. ಕೆಲವ್ರು ಕಷ್ಟ ಗುರುಗಳ ಸ್ಯಾರಿ, ಸರಿ ಕಾಟನ್ ಚೂಡಿದಾರ್ ಸಿಗುತ್ತೆ, ಅಮ್ಮಂದಿರ ಹಾಕ್ಕೊಳ್ಳಿ. ನನ್ನ ಮಾತು ಕೇಳಿ, ಶುದ್ಧವಾಗಿ ಅರಿಶಿನ ಕುಂಕುಮ ತುರುಬು ಕಟ್ಟಿ ಹೂ ಇಡಿ. ಆಗುತ್ತಾ? ಕೈಯಲ್ಲಿ ಮೆಹಂದಿ ಹಾಕ್ಕೊಳ್ಳಿ, ಕಾಲಲ್ಲಿ ಕಾಲ್ಗೆಜ್ಜೆ ಹಾಕ್ಕೊಳ್ಳಿ. ಅಮ್ಮನವರು ಲಕ್ಷ್ಮಿ ಬರ್ತಿದ್ದ ಹಾಗೆ ಎಲ್ಲರೂ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಹೊಸ ಬಟ್ಟೆ ಕಂಪಲ್ಸರಿ ಧರಿಸಬೇಕು.
ಸಣ್ಣ ಎಲ್ರಿಗೂ ದೇವರು ಒಂದು ವ್ಯವಸ್ಥೆ ಏನೇನಕ್ಕೋ ಖರ್ಚು ಮಾಡ್ತೀವಿ, ಯಾವ್ಯಾವುದಕ್ಕೋ ಖರ್ಚು ಮಾಡ್ತೀವಿ. ಹಬ್ಬದ ದಿನ ಏನೂ ಆಗಲ್ಲ. ನನ್ನ ಮಾತು ಕೇಳಿ, ಪರಾಭವ ಸಂವತ್ಸರ ನೀವು ಭಯಪಡುವಷ್ಟು ಇಲ್ಲ. ಇದೆ ದೊಡ್ಡವ್ರಿಗಾಗುತ್ತೆ ಬಿಡಿ. ಕೇತು ಎಲ್ಲಿ ಕೂಳ್ತಿದ್ದಾನೆ? ಸಿಂಹದಲ್ಲಿ ಕೂತಿದ್ದಾನೆ. ಕುಜರಾಹು ಎಲ್ಲಿ ಕೂಳ್ತಿದ್ದಾನೆ? ಲೂಟಿ ಮಾಡತಕ್ಕಂಥವ್ರ ಮನೆಗೆ ಇಡೋಕೆ ಡಮ್ ಡುಮಾಲ್ ಅನ್ನತಕ್ಕಂಥದ್ದು ಕೂತಿದ್ದಾನೆ. ಮೋಸ ಮಾಡಿ ಸಂಪಾದನೆ ಮಾಡಿದವರು, ಏನೋ ಒಂದು ಅತಿ ದುಡ್ಡು ಆಸೆಗೆ ಬಿದ್ದವರಿಗೆ, ಮುಚ್ಚಿಟ್ಟವರಿಗೆ, ಕುಂಭ ಮುಚ್ಚಿಟ್ಟಿರ್ತಕ್ಕಂಥ ಒಂದು ನಿಧಿ ಅಂತೀವಿ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕಾಲಚಕ್ರದ ಲಾಭ, ವಿಪರೀತ ಲಾಭ, ವಿಪರೀತ ಮೋಸ, ವಿಪರೀತ ದರೋಡೆ ಅಂತ ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಬಚ್ಚಿಟ್ಕೊಬಿಟ್ಟಿದ್ರಲ್ಲ, ಅಂತ ಮನೇಲಿ ಕೂತಿದ್ದಾನೆ. ನಾಳೆ ಹೇಳ್ತಾನೆ. ಯಾಕಂದ್ರೆ ಅತಿ ಮುಖ್ಯವಾಗಿ ಇನ್ನೊಂದಿದೆ, ಮೂರನೇದು ಯುಗಾದಿಗೆ ಅತಿ ವಿಶೇಷವಾಗಿ ಪಂಚಾಂಗ ಶ್ರವಣಂ. ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ ಇವುಗಳ ಬೇಸ್ ಮೇಲೆ ನಾಳೆ ಹೇಗಿದೆ, ನಾಳೆ ಮೀನ ಲಗ್ನ, ಮೋಕ್ಷ ಲಗ್ನದಲ್ಲಿ ಯುಗಾದಿ ಆರಂಭ. ಏನೋ ಗುರುಗಳೇ ಸುಮ್ಮನೆ ಭಯ ಅನ್ನೋ ಥರ ಏನೂ ಆಗೋಲ್ಲ. ಶುಕ್ರ ಚೆನ್ನಾಗಿದ್ದಾನೆ ಶನಿ ಜೊತೆ, ರಾಜಯೋಗವಾಗಿ ಮಾರ್ಪಾಟ ಆಗ್ತಾನೆ. ಕೇತು 6ನೇ ಮನೇಲಿ ಮಲಗಿದ್ದಾನೆ. ಒಂದೇ ಕುಜರಾಹು ಬುಧ, ಈ ತರ ಗಲಿಬಿಲಿಯ ವಾರ್ತೆಗಳು ಸ್ವಲ್ಪ ಆಗುತ್ತವೆ. ನಿಮ್ಮನ್ನ ಹಿಂಗಾಗುತ್ತಂತೆ ಹಂಗಾಗುತ್ತಂತೆ, ಏನೂ ಆಗೋಲ್ಲ. ಇಂಥದ್ದೇ ಪರಾಭವ ಸಂವತ್ಸರ ಬಂದಾಗ 60 ವರ್ಷಗಳ ಹಿಂದೆ ಒಂದು ದೊಡ್ಡ ನಾಯಕತ್ವದ ಬದಲಾವಣೆ ಆಗಿತ್ತು. ಒಂದು ದೊಡ್ಡ ನಾಯಕರ ಸಾವಾಗಿತ್ತು. ಒಂದು ದೊಡ್ಡ ದಂಗೆ ಆಗಿತ್ತು. ನಿಜವೇ. ಹಾಗೆಯೇ 20 ವರ್ಷಗಳಲ್ಲಿಯೇ ಬರಬಾರದ ಒಂದು ಬರಗಾಲ ಬಂದಿತ್ತು. ಬರಗಾಲ, ಇದೇ ರೀತಿಯ ಪರಾಭವ ಸಂವತ್ಸರ ಬರಗಾಲ ಬಂದಿತ್ತು. ದಾಟ್ಕೊಂಡು ಬಂದ್ವಿ. ಅಂತ ಬರಗಾಲ, ಅಂತ ದಂಗೆ, ಅಂತ ಹತ್ಯೆಯನ್ನೆಲ್ಲ ದಾಟ್ಕೊಂಡು ಬಂದಿದೀವಂತೆ. ಕೊರೋನಾನೇ ನೋಡ್ಬಿಟ್ವಂತೆ. ಇದೇನು ಮಹಾ ಆಗುತ್ತೆ? ಏನೂ ಆಗಲ್ಲ. ನೀವು ಗಾಬರಿ ಪಡ್ಬೇಡಿ. ಕುಜ ಬೆಂಕಿ, ರಾಹು ಗ್ಯಾಸು, ಬುಧ ಊಹಾಪೋಹ, ಗ್ಯಾಸು ಆಗ್ಬಿಡುತ್ತಂತೆ, ಪೆಟ್ರೋಲ್ಗೆ ಹಿಂಗಾಗುತ್ತಂತೆ, CNGಗೆ ಹಿಂಗಾಗುತ್ತಂತೆ, ಟ್ಯಾಕ್ಸಿಯವರು, ಹೋಟ್ಲವರು, ಮನೆಯವರು, ಇದೆಲ್ಲ ಸುಮ್ಮನೆ ಶಾರ್ಟೇಜ್ ಆಗುತ್ತಂತೆ ಅಂತ ಅವರು ಈ ತರ. ಏನೂ ಆಗುವುದಿಲ್ಲ. ನೀವು ಆತಂಕ ಪಡುವ ಆಗಿಲ್ಲ. ಅತಿ ಮುಖ್ಯವಾಗಿ ಮನೆ ದೇವರ ಪೂಜೆ ಆಗಬೇಕು. ಆ ಬೇವು ಬೆಲ್ಲದ ಆ ಪಚಡಿ ಸೇವಿಸ್ಬೇಕು. ಆದ ನಂತರ ಇನ್ನು 5ನೇದು ಒಂದಿದೆ. ಇದೆಲ್ಲ ಆದಮೇಲೆ ಮನೆಯ ಬಳಿ ಇರತಕ್ಕಂಥ ಗ್ರಾಮ ದೇವಿಗೆ ಮೊದಲ ಪೂಜೆ ಕೊಡಬೇಕು. ಮನೆಯ ಬಳಿ ಯಾವ ದೇವರಿದ್ದರು, ಈಗ ಒಂದು 5 ದೇವಸ್ಥಾನ ಇದೆ ಅಂತ ಇಟ್ಕೊಳ್ಳಿ, ತಪ್ಪು ತಿಳ್ಕೊಬೇಡಿ. ಒಂದು ಸಾಯಿಬಾಬಾ ಇದೆ, ಒಂದು ಹನುಮ ಇದೆ, ಒಂದು ಗಂಗಮ್ಮ ಇದೆ, ಒಂದು ಮುತ್ಯಾಲಮ್ಮ ಇದೆ, ಒಂದು ನರಸಿಂಹ ಇದೆ, ಈ ಥರದ್ದಿದೆ. 5-6 ದೇವಸ್ಥಾನ ಇದೆ. ಗುರುಗಳೇ, ಯಾವ್ದು ನಮ್ಮ ದೇವರು? ಎಲ್ಲರೂ ನಮ್ಮ ದೇವರೇ. ಈಗ ನಿಮಗೆ ಈ 5ರಲ್ಲಿ ತುಂಬಾ ಇಷ್ಟ ಯಾವುದು ಅಂತ ನೋಡಿ. ಈಗ ನೋಡಿ, ನನ್ನ ಗಂಗಮ್ಮನ ಹತ್ರ ಹನುಮ ಇದೆ, ಶ್ರೀನಿವಾಸ ಇದೆ, ವೇಣುಗೋಪಾಲ ಇದೆ, ಮುತ್ಯಾಲಮ್ಮ ಇದೆ. ನನ್ನ ಗಂಗಮ್ಮ ನನಗಿಷ್ಟ. ನನ್ನ ಗಂಗಮ್ಮನಿಗೆ ನಾವು ಓಡ್ತೇವೆ. ನನ್ನ ಮನೆ ಹತ್ರ ಈ ರೀತಿ. ಅಲ್ಲೊಂದು ಅಯ್ಯಪ್ಪ ದೇವಸ್ಥಾನ ಇದೆ, ರೈಟ್. ಶಿವ ದೇವಸ್ಥಾನ ಇದೆ, ರೈಟ್. ಇದು ಆಗಲೇಬೇಕು. ನೆನಪಿಟ್ಟುಕೊಳ್ಳಿ. 5ನೇ ಅತಿ ಮುಖ್ಯ ಕಾರ್ಯ. ಯಾಕಂದ್ರೆ ನೆನಪಿಟ್ಕೊಳ್ಳಿ ಮಕ್ಕಳು, ಒಂದು ಮಾತು ಹೇಳ್ತೇನೆ. ಡು ಯು ಥಿಂಕ್ ದಟ್ ನಮ್ಮ ಈ ಆಲೋಚನೆಯಿಂದ ನಾವು ಗೆದ್ದು ಬಿಟ್ವಾ? ನಮ್ಮ ಶಕ್ತಿ ಪರಾಕ್ರಮಗಳಿಂದ ನಾವು ಗೆದ್ದು ಬಿಟ್ವಾ? ದಂಡಯಾತ್ರೆ, ಸಾಮಂತರು, ಚಕ್ರವರ್ತಿಗಳು, ಧನವಂತರು, ಶ್ರೀಮಂತರು, ಖಂಡಿತ ಇಲ್ಲ. ಖಂಡಿತ ಇಲ್ಲ. ಅದ್ಯಾವುದೋ ಮಹಾಪ್ರಣವ ಶಕ್ತಿ, ಅದ್ಯಾವುದೋ ಕಲ್ಪಶಕ್ತಿ, ಅದ್ಯಾವುದೋ ಶ್ರೀಶಕ್ತಿ, ಅದ್ಯಾವುದೋ ಸುದರ್ಶನ ಶಕ್ತಿ ನಮ್ಮನ್ನ ನಡೆಸ್ತಿದೆ. ಅದೇ ನಡೆಸ್ತಿರೋದು. ಬುದ್ಧಿ ಪ್ರಚೋದಯಾತ್, ಜ್ಞಾನ ಪ್ರಚೋದಯಾತ್. ಆ ಮಹಾಶಕ್ತಿಗೆ ನಮಗೊಂದು ಅಮ್ಮ ಅಪ್ಪ ಕೊಟ್ಟವ್ರು ಯಾರು? ನಮಗೊಂದು ವಿದ್ಯೆ. ಓದಿದವರೆಲ್ಲ ಗೆದ್ದು ಬಿಟ್ರಾ? ಓದಿದವರೆಲ್ಲ ಇಂಟ್ರ್ಯೂಗೆ ಹೋದವರೆಲ್ಲ ಪಾಸ್ ಆಗ್ಬಿಟ್ರಾ? ಇಂಟ್ರ್ಯೂಗೆ ಹೋದವರೆಲ್ಲ ಸೆಲೆಕ್ಟ್ ಆಗ್ಬಿಟ್ರಾ? ಸೆಲೆಕ್ಟ್ ಆದವರೆಲ್ಲ ಕೆಲಸದಲ್ಲಿ ಮುಂದುವರೆದು ಬಿಟ್ರಾ? ಮುಂದುವರೆದವ್ರಿಗೆಲ್ಲ ಒಂದು ಅಧಿಕಾರ ಸಿಕ್ಕಿಬಿಡುತ್ತಾ? ಎಲ್ಲ ಮಕ್ಕಳೇ. ಒಂದು ಚಾಯ್ ವಾಲನನ್ನ ತಗೊಬಂದು
ಎಲ್ಲೋ ಒಂದು ನಮ್ಮ ದೇಶದ ದೊರೆ ಮಾಡುತ್ತೆ. ಹಾಗೆ ನಮ್ಮ ರಾಜ್ಯದ ದೊರೆ ಅವರೇ ಹೇಳ್ಕೊಂಡಿದ್ದಾರೆ, ಎಲ್ಲೋ ಕುರಿ ಕಾಯಿಸ್ತಿದ್ನೇನೋ, ಇಲ್ಲ ಲಾ ಮಾಡ್ಕೊಂಡಿರ್ತಿದ್ನೇನೋ, ಹೀಗೆ ಹೇಳ್ಕೊತಾರೆ ಅವರು. ನಮ್ಮ ರಾಜ್ಯದ ದೊರೆಯೂ ಕೂಡ ಅವರನ್ನ ಏನ್ ಲೆಕ್ಕ ಬರುತ್ತೆ ರೀ, ಹಂಗೇರಿ ಹಿಂಗೇರಿ ಅಂದವರು ಕಡಿಮೆ ಅಂದರು 17 ಬಾರಿ ಬಜೆಟ್ ಅನ್ನ ಮಂಡಿಸ್ತಾರೆ. ಯಾವುದಾ ಶಕ್ತಿ ಎಲ್ಲಿಂದ ಕರ್ಕೊಂಡು ಬಂತು? ಅವರ ಪ್ರಯತ್ನ. ಅಂಥದೊಂದು ಜನಾನುರಾಗಿ ನೆನಪಿಟ್ಟುಕೊಳ್ಳಿ, ಭಗವತಿ ಇಚ್ಛೆ ಇಲ್ಲದೆ ಏನೂ ನಡೆಯುವುದಿಲ್ಲ, ಎಂಥದ್ದೂ ನಡೆಯುವುದಿಲ್ಲ. ಆ ಶಕ್ತಿಗೆ ಶರಣಾಗತಿ. ಇಲ್ಲೋ ದೂರಕ್ಕೆ ಹೋಗೋದು ಬರೋದು, ಈ ಕುಜರಾಹು ಸಂಧಿ ಇರೋದ್ರಿಂದ ದಯಮಾಡಿ ಹೇಳ್ತಾನೆ, ಎಲ್ಲೋ ಯುಗಾದಿ ಹಬ್ಬಕ್ಕೆ ಅಲ್ಲೇ ಹೋಗ್ಬೇಕು ಗುರುಗಳೇ, ಇನ್ನೆಲ್ಲೋ ಬೆಟ್ಟಕ್ಕೆ ಹತ್ತಬೇಕು ಗುರುಗಳೇ, ಗಾಡಿ ತಗೊಂಡು ದೂರ ಬಾರ ಹಬ್ಬದ ದಿನ ಅವಘಡಗಳು ಮಾಡಿಟ್ಕೋಬೇಡಿ. ನನ್ನ ಮಾತು ಕೇಳಿ. ನಾಳೆ ನಾನು ಹೇಳಬಾರ್ದು ಅಂತ ಇವತ್ತೇ ಹೇಳ್ತಿದ್ದೇನೆ, ದೂರದ ದೇವಸ್ಥಾನಗಳಿಗೆ ಹೋಗ್ಬೇಡಿ. ನನ್ನ ಮಾತು ಕೇಳಿ. ನಿಮ್ಮ ಮನೆಯ ಬಳಿಯೇ ಇರುವ, ಯಾಕಂದ್ರೆ ಕುಜರಾಹು ಸಂಧಿ ಮರ್ದನಿಸಿ ಬಿಡುತ್ತೆ, ಮೃತ್ಯುಕೇಕಗಳು, ಆಕ್ಸಿಡೆಂಟ್ಗಳು ಜಾಸ್ತಿ. ನೋಡಿ, ಅಲ್ಲಿ ಯಾರೋ ಇರಾನ್ನ ಇನ್ನೊಬ್ಬ ನಾಯಕನಿಗೆ 2 ಕಾಲು ಹೋಗಿದೆ, ಅವನು ಇದರಲ್ಲಿದ್ದಾನೆ ಅನ್ನತಕ್ಕಂಥದ್ದು, ಕೋಮಾದಲ್ಲಿದ್ದಾನೆ ಅನ್ನತಕ್ಕಂಥದ್ದು. ಹೌದಾ? ಬೆಂಜಮಿನ್ ಕತೆ ಏನಾಯ್ತೋ ಗೊತ್ತಿಲ್ಲ, ಕಣ್ಣಿಗೆ ಕಾಣಿಸ್ತಿಲ್ಲ ಅನ್ನತಕ್ಕಂಥದ್ದು. ಇದೆಲ್ಲ ನಡೀತಿದೆ ಮಕ್ಕಳ. ದಯಮಾಡಿ ಅಷ್ಟು ದೊಡ್ಡ ನಾಯಕರುಗಳಿಗೆ ಬಿಡ್ತಿಲ್ಲ. ಸುಮ್ಮನೆ ಅಲ್ಲ, ಅದೆಲ್ಲ ಒಂದು ದೇಶ ಆಳೋದು, ಅಷ್ಟು ಜನಗಳ ಆಕರ್ಷಣೆ, ಇದೆಲ್ಲ ಪಡೆಯೋದು. ನಮ್ಮನ್ನ 4 ಜನ ಗುರ್ಸೋಲ್ಲ, 4 ಜನಕ್ಕೆ ನಮ್ಮ ಬಗ್ಗೆ ಗೊತ್ತಿಲ್ಲ, ಯಾರು ಅಲ್ಪಮಾನವರು. ಅದಕ್ಕೋಸ್ಕರ ದಯಮಾಡಿ ಹೇಳ್ತೇನೆ, 5ನೇ ಸಂಕಲ್ಪ ಮನೆ ದೇವರಿಗೆ. ಮನೆಯ ಹತ್ರ ಇರುವ ದೇವರೇ, ಗ್ರಾಮ ದೇವರೇ ಅತ್ಯಂತ ದೊಡ್ಡ ದೇವರು. ಬೆಳಿಗ್ಗೆ ಮನೆ ದೇವ್ರ ಪೂಜೆ ಆಯಿತು, ಸಂಜೆ ಪಂಚಾಂಗ ಶ್ರವಣ, ಅದಾದ ಮೇಲೆ ಹೋಗಿ ಗೊತ್ತು ತುಂಬಾ ನಿಮ್ಗೆ ಏನ್ ಅನ್ಸುತ್ತೋ, ಒಂದು ಹಣ್ಣು ಕಾಯಿ ಹೂ ಬರಿಗೈಯಿಂದ ಹೋಗ್ಬೇಡಿ, ಒಂದು 5-6 ಫಲತಾಂಬೂಲ ತಗೊಳ್ಳಿ, ಹೋಗಿ ನಿಮ್ಮ ಮನೆಯ ಬಳಿಯೇ ಇರುವ ಯಾವ ಆಲಯವಾದರೂ ಸರಿ, ಅದುವೇ ಗ್ರಾಮದೇವಿ, ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಒಂದು 3 ಜನ ವೈದಿಕರಿಗೆ, ಯಾಕಂದ್ರೆ ಪುರದ ಹಿತವನ್ನು ಬಯಸತಕ್ಕಂಥವರೇ ಪುರೋಹಿತರು, ನೆನಪಲ್ಲಿಟ್ಕೊಳ್ಳಿ. ಅವರ ಆಶೀರ್ವಾದ ತಗೊಳ್ಳಿ, ಅವ್ರಿಗೊಂದು ಫಲತಾಂಬೂಲ ಆಯ್ತು ಅಂದ್ರೆ ಒಂದು 16 ರೂಪಾಯಿ ದಕ್ಷಿಣೆ, ನಿಮ್ಮ ಶಕ್ತಿ ಅದಕ್ಕೆ ಮೇಲೆ ಎಷ್ಟಾದ್ರು ಅವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಆಮೇಲೆ ಇನ್ನೊಂದು 3 ಫಲತಾಂಬೂಲ. ಯಾರಾದ್ರೂ ಮುತ್ತೈದೆ ಸ್ತ್ರೀ, ಅಮ್ಮನಿಗೆ ಮೀರಿದ ಶಕ್ತಿ ಇಲ್ಲ, ಜಗತ್ ಶಕ್ತಿ ಇಲ್ಲ, ಅದು ಮಾಂಗಲ್ಯದಲ್ಲಿರುತ್ತೆ ಅಂತ ಮುತ್ತೈದೆ ಸ್ತ್ರೀಯರು. ಸ್ತ್ರೀ ಇಲ್ಲದೆ ಸೃಷ್ಟಿಯೇ ಇಲ್ಲ. ಸ್ತ್ರೀಯೇ ಸರ್ವಾತ್ಮಿಕ, ಸ್ತ್ರೀಯೇ ಸತ್ಯಾತ್ಮಿಕ, ಸ್ತ್ರೀಯೇ ವಿದ್ಯಾತ್ಮಿಕ. ಅಮ್ಮ ಅಪ್ಪ ಅದು, ಅವರು ನಮಸ್ಕಾರ ಮಾಡೋಣ ಅಂತ ತಾಯಂದ್ರು ಬಂದಿರ್ತಾರೆ, ಅವ್ರಿಗೊಂದು ಕೊಟ್ಟು ಈಗ ನಮಸ್ಕಾರಕ್ಕೆ ಮಾತು ತಗೊಳ್ಳಿ. ಇಲ್ಲಿಂದ ನೆನಪಿಟ್ಟುಕೊಳ್ಳಿ ಮಕ್ಕಳೇ, ನಾವು ಮಾಡುವ ಪುಣ್ಯ ಧರ್ಮ ನಮಗೇ ಗೊತ್ತಿಲ್ಲದೆ ನಮ್ಮನ್ನ ಯಾವುದೋ ರೂಪದಲ್ಲಿ ಸಹಾಯ ಮಾಡುತ್ತೆ. ಆಮೇಲೆ ಹೋಳಿಗೆ ಮಾಡಿರ್ತೇವೆ, 6ನೇ ಒಂದಿದು ಹೋಳಿಗೆ ಮಾಡಬೇಕು, ಒಬ್ಬಟ್ಟು ಮಾಡಬೇಕು. ಬೇಳೆ ಹೋಳಿಗೆ, ತೊಗರಿ ಬೇಳೆ ಹಾಕಿ ಬೆಲ್ಲ ಹಾಕಿ ಅದ್ಭುತವಾಗಿ ಪಾಕ ತೆಗೆದು ಒಬ್ಬಟ್ಟು ಮಾಡಿರ್ತಾರೆ. ಹೊಟ್ಟೆಯಲ್ಲಿ ಇರೋದೆಲ್ಲ ಆ ಕಿಟ್ಟವೆಲ್ಲ ಕಿತ್ಕೊಂಡು ಬಂದ್ಬಿಡ್ಬೇಕು. ಚಳಿಗಾಲ ತಿಂದಿದ್ವಿ ಚೆನ್ನಾಗಿ, ಎಣ್ಣೆ ಬಜ್ಜಿ ಬೋಂಡ ಪಕೋಡ ಹಾಕೊಂಡು ಎಲ್ಲ ಬ್ಲಾಕ್ ಆಗಿತ್ತು, ಎಲ್ಲ ಕಿತ್ಕೊಂಡು ಡಾಮ್ ಡುಮೈಲ್ ತುಂಬ್ಕೊಂಡಿರೋ ಗ್ಯಾಸ್ ಎಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ. ತಪ್ಪು ತಿಳ್ಕೋಬೇಡಿ, ಇರೋ ಸತ್ಯ ಅದೇ. ಹೋಳಿಗೆ ತಿನ್ಬೇಕು. ಒಂದು 9 ಹೋಳಿಗೆ ತಗೊಳ್ಳಿ, ಕುಜರಾಹು ಸಂಧಿ. ನನ್ನ ಮಾತು ಕೇಳಿ. ಯಾರೂ ಸುತ್ತಮುತ್ತ ಇದ್ದಾರೆ, ಒಂದು ಹಣ್ಣು ಕಾಯಿ ಜೊತೆ, ಯಾರು ಬಡವರಪ್ಪ, ಅವನ ಮನೇಲಿ ಹಬ್ಬ ಇಲ್ಲವಪ್ಪ, ದೀಪ ಹಚ್ಚೋಕ್ಕೂ ಶಕ್ತಿ ಇಲ್ಲಪ್ಪ, ನಿಮ್ ಶಕ್ತಿ ಆಯ್ತು ಅಂತವ್ರನ್ನ ನೋಡಿ ಒಂದು 2 ಹೋಳಿಗೆ, ಒಂದು 3 ಹೋಳಿಗೆ ಹಣ್ಣು ಕಾಯಿ ಇಟ್ಟು ಒಂದು 3 ಒಂದು 9 ಜನಕ್ಕೋ ನಿಮ್ಮ ಶಕ್ತಿ ಈ 7ನೇ ಪ್ರಗಲ್ಪ ಮಾಡಿ, ಪರಾಭವ ಸಂವತ್ಸರ ನಿಮ್ಮನ್ನೇನ್ ಮಾಡ್ಬಿಡುತ್ತೆ ನಾನು ನೋಡ್ತೇನೆ. ಎಲ್ಲಾ ಗ್ರಹಗಳು ಈಶ್ವರನ ಇಚ್ಛೆಯಂತೆಯೇ ನಡೆಯಬೇಕು ಮಕ್ಕಳೇ. ಇವನ ಹತ್ರ ಏನು ಹೋಗೋದು? ರಾಹು ಹತ್ರ, ಕೇತು ಹತ್ರ, ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಎಲ್ಲ ತೆಗೆದು ನನ್ನ ಶಿವನ ಹತ್ರ ಹೋಗಿದ್ದಕ್ಕೆ ಮಾರ್ಕಂಡೇಯ ಮಹಾಮುನಿ ಆಗಿಬಿಟ್ಟಿದ್ದು. ಸರ್ವೇಶ್ವರನೇ ನಮ್ಮ ಜೊತೆ ಇರ್ಬೇಕಾದ್ರೆ ಯಾರು ಕದಲ್ಸೋದು ನಮ್ಮನ್ನ? ಅಪ್ಪನ ಹತ್ರ ಹೋಗಿ ಶರಣಾಗ್ಬಿಟ್ಟಿದೀವಿ, ಅಮ್ಮನ ಹತ್ರ ಹೋಗಿ ಕುತ್ಕೋಬಿಟ್ಟಿದೀವಿ ನಾವು.
ಈ ಮಕ್ಕಳು ಇವರೆಲ್ಲ ಯಾರೇನ್ ಮಾಡ್ತಾರೆ? ಅಣ್ಣ ತಮ್ಮಂದ್ರೆ ಅವನು ಯಾರೋ ಬರ್ತಾನೇನೋ ಎದುರಿಸ್ತಾನೆ, ಇನ್ನೊಬ್ರು ಯಾರೋ ಬರ್ತಾರೆ ಇನ್ನೊಂದೇನೋ ಅಂತಾನೆ ಅಂತ ಎಲ್ಲ ಬಿಟ್ಬಿಟ್ಟಮ್ಮ ಅಂತ ಹೋಗ್ಬಿಡೋಣ ನೋಡೋಣ ದೊಡ್ಡವ್ರ ಹತ್ರ. ಯಾರು ಅವ್ರೊಂದಡೆ ಏನಾದೋ ಸುಮ್ಮನೆ ಕುತ್ಕೊಳ್ಳೋ ಸರ್ಕೊಳ್ಳೋ ಅಂತಾರೆ. ಇಷ್ಟೇ ಮಕ್ಕಳೇ, ನೀವು ಗಾಬರಿ ಪಡ್ಬೇಡಿ, ಏನೂ ಆಗಲ್ಲ. ಈ ಸಂಕಲ್ಪಗಳನ್ನ ಲಿಸ್ಟ್ ಹಾಕೋ, ಇದನ್ನ ಮಾಡ್ಕೊಳ್ಳಿ. ನಾಳೆ ಆಯ್ತಾ? ಈ ಪರಾಭವ ಸಂವತ್ಸರಕ್ಕೆ ನಾಳೆ ಸಂಜೆ ಒಂದು 6:20 ಇಲ್ಲ 6:15 ಈ ಒಂದು ಯುಗಾದಿ ಫಲ ಸಂವತ್ಸರ ನಾನು ಇರ್ತೇನೆ ನಿಮ್ಮ ಜೊತೆ ಮಾತಾಡ್ತೇನೆ. ಏನು ಯೋಚನೆ ಮಾಡಬೇಡಿ. ಹಾಗೆ ರಾಶಿಯಾಂತರ್ಗತವಾಗಿ, ಲಗ್ನಾಂತರ್ಗತವಾಗಿ ಸಂಖ್ಯೆಗಳು, ಕೆಲವರಿಗೆ ರಾಶಿ ನಕ್ಷತ್ರ ಹುಟ್ಟಿದ್ದು ಗೊತ್ತಿಲ್ಲ, ಯಾವುದೋ ಒಂದು ಸಂಖ್ಯೆಯ ಮಾಯೆಯಲ್ಲಿ ಹುಟ್ಟಿದ್ದೀರಿ, ಅದನ್ನು ಕಂಪ್ಲೀಟ್ ಮಾಡಬೇಕು. ಸಂಖ್ಯೆ 9 ಹುಟ್ಟಿದವರು ಹೇಗಿದೆ ಅನ್ನತಕ್ಕಂಥದ್ದೆಲ್ಲ, ಸೊ ಅದನ್ನು ಕೂಡ ಇವತ್ತಿಗೆ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸಂಖ್ಯೆ 9, 18, 27ನೇ ತಾರೀಕಿನಂದು ಹುಟ್ಟಿರ್ತಕ್ಕಂಥವರಿಗೆ ಪ್ರಳಯ ಉನ್ಮಾದವ. ಹೌದು ನೋಡಿ, ಒಂದು ಮಾತು ಹೇಳ್ತಾರೆ, ಕೋಪಕ್ಕೆ ಆಯಸ್ಸು ಕಡಿಮೆ. ಆದರೆ ಕೋಪಗೊಂಡಾಗ ತಕ ಅನ್ನೋ ಆ ಬೆಂಕಿ ಇದೆಯಲ್ಲ, ಆ 2 ನಿಮಿಷದಲ್ಲಿ ನಾವು ಆಡೋ ಮಾತುಗಳಿದಾವಲ್ವಾ, ಎಷ್ಟು ಮನಸ್ಸುಗಳನ್ನ ಕದಡಿಸ್ಬಿಡುತ್ತೆ. ಹೌದು, ಕೋಪಕ್ಕೆ ವಶವರ್ತಿಯಾದ ಮನುಷ್ಯ ಸರ್ವನಾಶ ಅಂತ ಹೇಳ್ತಾರೆ. ನನಗೆ ಭಯ ಅದೇ, ಈ ಒಂದು ವರ್ಷ ನಿಮ್ಮ ವರ್ಷವೇ, ಬಟ್ ನೀವು ಕೋಪಕ್ಕೆ ವಶ ಆಗ್ಬಿಡ್ತೀರಿ. ಸಂಖ್ಯೆ 9, 18, 21. ಕೋಪಂ ಸರ್ವಂ ನಾಸ್ತಿ. ನಮ್ಮ ಬದುಕು, ನಮ್ಮ ಎಲ್ಲ ಇದ್ದದ್ದು ಕಳ್ಕೊಬಿಡ್ತೀವಿ ಕೋಪದಿಂದ. ನೆನಪಿಟ್ಕೊಳ್ಳಿ, ಕೋಪಗೊಂಡ ಮನುಷ್ಯ ಏನು ಮಾಡಿರ್ತಾನೆ, ಎದುರುಗಡೆ ಹತ್ಯೆ ಮಾಡಿಬಿಡ್ತಾನೆ. ಅಲ್ಲ, ತನ್ನ ಮೇಲೆ ಕೋಪ ಮಾಡ್ಕೊಂಡು ನಾನು ಬದುಕಿದ್ದು ಇನ್ನೇನೋ ಇವನಿಗೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಬಿಡ್ತಾನೆ. ಹುಚ್ಚಿಡ್ದಾಗ ಆಡ್ತಾನೆ, ಕೂದಲು ಕಿತ್ತಾಕೋಬಿಡ್ತಾನೆ, ತನ್ನನ್ನು ತಾನು ಬಡ್ಕೊಳ್ಳೋದು. ಕೆಲವರು ನೋಡಿ ಕುಯ್ಕೊಳ್ಳೋದು, ಅವರಿಗೆ ಗೊತ್ತಿಲ್ಲ, ಅವ್ರ ಕೈನ ಮೆಲ್ಲಗೆ ಇಟ್ಕೊಂಡಾಗ ನೋಡಿರ್ತೀನಿ, ಸಂಕಟ ಆಗ್ಬಿಟ್ಟಿರ್ತಾರೆ, ಕುಯ್ಕೊಂಡಿರ್ತಾರೆ. ಕೋಪಕ್ಕೆ ಆಯಸ್ಸು ಕಡಿಮೆ, ಆದರೆ ಕೋಪದಿಂದ ಆಡಿದ ಮಾತು ತುಂಬಾ ಹುಷಾರಾಗಿರ್ಬೇಕು. ನಾವು ಆ ಸಂದರ್ಭದಲ್ಲಿ ಏನ್ ಮಾತಾಡ್ತೀವಿ ಯೋಚಿಸಿ ಮೆತ್ತಗೆ ಸುಮ್ಮನೆ ಆಗ್ಬೇಕು, ಸುಮ್ಮನೆ ಇರ್ಬೇಕು. ಇನ್ನೊಂದು ಕಡೆ ಈ ಒಂದು 9, 18, 27ರಲ್ಲಿ ಹುಟ್ಟಿದವರು ಜನ್ಮತಾ ನಿಮಗೆ ಕೋಪ ಜಾಸ್ತಿ. ಅನ್ಕಂಟ್ರೋಲಬಲ್ ಸಿಸ್ಟಮ್ಯಾಟಿಕ್ ಪರ್ಸನ್ಸ್. ಅದಕ್ಕೆ ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರನ್ನ ನಾವು ಸಾಮಾನ್ಯವಾಗಿ ಲಾಯರು, ಪೊಲೀಸು, ಜಡ್ಜು, ಡಿಫೆನ್ಸು, ಅರಣ್ಯ ಇಲಾಖೆ, ಬಂಡೆಗಲ್ಲುಗಳು ಹೊಡೆಯೋ ಇಲಾಖೆ, ಸ್ಪೋರ್ಟ್ಸ್ ಮ್ಯಾನ್, ಅಲ್ಲಿ ಹೋಗ್ಬಿಡೋ ಬಾಕ್ಸಿಂಗ್ ಮೇಲೆ ಅಂತ ಹೇಳುತ್ತೆ. ರಕ್ತ ಗ್ಯಾರಂಟಿ ಅಲ್ವಾ, ಅಲ್ಲಿ ಹೋಗಿ ಗುದ್ದಿಸ್ಕೊಂಡು ಮೆಡ್ಲಾಕೊಂಡು ಬಾ, ಹೋಗು, ಅಲ್ಲಿ ತೋರಿಸು ಆ ಕೋಪನ, ಆ ಬೆಂಕಿನ, ಆ ಸಿಟ್ಟನ್ನ ಅಲ್ಲಿ ತೋರಿಸಿ. ಇವ್ರ ಮೇಲೆ ಹಾಕೋಬಿಡ್ತಿ, ಗುಬ್ಬಿ ಮೇಲೆ
ಬ್ರಹ್ಮಾಸ್ತ್ರ ಅಂತ ಹೇಳ್ತೀವಿ. ಈ ಮೂರ್ಖರು 9ನೇ ತಾರೀಕಿನಲ್ಲಿ ಹುಟ್ಟಿದವ್ರು ಮೂರ್ಖರೇ ನಾನು ನೋಡಿದ್ದೇನೆ. 9, 18, 27 ಸ್ವಲ್ಪ ಕಾಮಾಂಧರು, ಬೈಕೆ ಜಾಸ್ತಿ. 100% ಈ ವರ್ಷ ಅದರ ವಿಸ್ಫೋಟ ನೋಡ್ತೀರಿ. ನಿಮ್ಮ ಅಗಣಿತ ಆಸೆಯೇ, ನಿಮ್ಮ ಅಗಣಿತ ಕೋರಿಕೆಯೇ ನಿಮ್ಮನ್ನ ಸರ್ವನಾಶ ಮಾಡಿಬಿಡುತ್ತೆ. ನನಗೆ ಅದೇ ಭಯ. ಈ ವರ್ಷ ಎಷ್ಟು ನಿಯಂತ್ರಣ ಆಗುತ್ತೋ ಅದನ್ನ ಒಳ್ಳೇದಕ್ಕೆ ಬಳಸಿ. ಈಗ ಕರೆಂಟ್ ಇದೆ, ತಯಾರಿಸಿದ್ದಾರೆ, ಅದನ್ನೇನ್ ಮಾಡಿದ್ದಾರೆ ಹೇಳಿ? ಪ್ರತಿ ಮನೆಗೂ ಅದನ್ನ ಒಂದು ದೀಪವಾಗಿ ಕರೆಂಟ್ ವೈರ್ನಲ್ಲಿ ಕಳಿಸಿದ್ದಾರೆ. ಒಂದು ಮೇಯ್ನಲ್ಲಿ ಅದನ್ನ ಕಂಟ್ರೋಲ್ ಮಾಡಿಟ್ಬಿಟ್ಟು ಇಡೀ ಊರಿಗೆ ಒಂದು ಟ್ರಾನ್ಸ್ಫರ್ ಮಾಡಿಟ್ಟು 5,000 ಜನಗಳಿಗೆ, ಒಂದು 5,000 ಮನೆಗಳಿಗೆ, ಒಂದು ಮನೇಲಿ 5 ಜನ ಇದ್ದಾರೆ ಅಂದ್ರೆ 25,000 ಜನ. ಸೊ ಅಲ್ಲೊಂದು ಪವರ್ ಬ್ಯಾಂಕ್ ಇಟ್ಟಿದ್ದಾರ. ವಿಸ್ಫೋಟಗೊಂಡ್ರೆ ಆಯ್ತು, ಏನಾಗಬಹುದು? ಅಷ್ಟು ಜನರ ಕುಟುಂಬಗಳ ಬದುಕು ಕತ್ತಲು. ಅದ್ರ ಜೊತೆ ನೀನು ಸುಟ್ಟು ಬೂದಿ ಆಗಿಬಿಟ್ಟೆ. 9, 18, 27 ಇದನ್ನ ಕರೆಕ್ಟ್ ಆಗಿ ನಿಭಾಯಿಸಲಿ. ನಿಮ್ಮ ಕೋಪಕ್ಕೆ ನೀವು ಮೂಗು ಕುಯ್ಕೋತೀರಿ. ಕೋಪದಿಂದ ಕುಯ್ದುಕೊಂಡ ಮೂಗು ಮತ್ತಿನ್ನಿಂಗೆ ಗ್ಯಾರಂಟಿ ನೀವು ಹೊಡೆದಾಟ ಬಡದಾಟಕ್ಕೆ ಹಿಡಿತೀರಿ. ನೋಡಿ, ಕೋಪಗೊಂಡ ವ್ಯಕ್ತಿಗಳು, ಅವನು ಮೊನ್ನೆ ಆನೇಕಲ್ಲಲ್ಲಿ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಅವನ ಕೋಪ ಏನ್ ಗೊತ್ತಾ? ಅವನು ಇಷ್ಟಪಟ್ಟಿದ ಹುಡುಗಿ ನೀವು ಮದುವೆ ಆಗಿದ್ದಾನಂತೆ. 10 ವರ್ಷದಿಂದ ಕೂತಿದ್ದಾನೆ. ಯಾವಾಗ ನನಗೆ ಇಲ್ಲ. ಹೌದು, ಈ ಪ್ರಪಂಚ, ಈ ಜೀವನ, ಈ ಒಂದು ಹಣೆ ಬರ ಎಷ್ಟು ಕ್ರೂರಿ ಗೊತ್ತಾ? ನೀವು ನಂಬ್ತೀರಾ? ತುಂಬಾ ದಯೆ ಇರೋ ವ್ಯಕ್ತಿಗೆ, ನಿಜವಾಗ್ಲೂ ಹೇಳ್ತೇನೆ, ತುಂಬಾ ದಯೆ ಇರತಕ್ಕಂಥ ವ್ಯಕ್ತಿಗೆ ಕೊಡಲು ಅವನ ಹತ್ರ ಏನೂ ಇರೋಲ್ಲ. ಅವನ ದಯೆ ಎಲ್ರಿಗೂ ಏನಾದ್ರೂ ಕೊಡಬೇಕು, ಮಾಡಬೇಕು. ಮೊನ್ನೆ ಕೂಡ ಒಂದು ತಾಯಿ ಜೀವ ಎಲೆಕ್ಟ್ರಾನಿಕ್ ಸಿಟಿಯಿಂದ, ಹೆಸರು ಬೇಡ, ಕೃಷ್ಣಮ್ಮ ಅಂತ ಹೇಳ್ತಾನೆ ಅಷ್ಟೇ, ಮಗನ ಜೊತೆ ಬಂದಿದೆ ತಾಯಿ ಜೀವ. ಗುರುಗಳು ಇನ್ನೂ ದೇವಸ್ಥಾನ ಆಗಿಲ್ವಾ? ಅಮ್ಮನ ಇಚ್ಛೆ ಇರಮ್ಮ. ನೋಡ್ತಿದ್ದೇನೆ, ಪರ್ಟಿಕ್ಯುಲರ್ 1-2-3 ಹೇಳಿ ಇಟ್ಟಿದ್ದೇನೆ. ಗುರುಗಳಂತೂ ಕೇಳ್ತಲೇ ಇದ್ದಾರೆ, ಎಲ್ಲೋ ಹಾಗೆ ಇಚ್ಛೆಯಲ್ಲಿದೆ, ಏನು ಕದಲಲ್ಲ. ಯಾಕಂದ್ರೆ ಸುಮ್ನೆ ಯಾವುದೋ ಜಾಗದಲ್ಲಿ ಎಲ್ಲೋ ಕಟ್ಟೋದು, ಹೇಗೆ ಇಡೋದು, ಸ್ಥಳ ಮಹಿಮೆ ಇರಬೇಕು, ಸುತ್ತಮುತ್ತಲ ಪರಿಸರದ ಮಹಿಮೆ ಇರಬೇಕು. ಶೃಂಗೇರಿ ನೋಡಿ, 1000 ವರ್ಷಗಳ ಇತಿಹಾಸ. ನಂಜನಗೂಡು ನೋಡಿ, ಧರ್ಮಸ್ಥಳ ನೋಡಿ, ಹರಿಹರಪುರ ನೋಡಿ, ನನ್ನ ಚಾಮುಂಡೇಶ್ವರಿ ನೋಡಿ, ನನ್ನ ಸವದತ್ತಿ ನೋಡಿ, ಒಂದೊಂದು ಕ್ಷೇತ್ರಗಳು. ಅದರ ಬಗ್ಗೆ ಯಾರಿಟ್ರು ಏನಿಟ್ರು ಮರ್ತೋಗಿದ್ದಾರೆ. ಕ್ಷೇತ್ರವಷ್ಟೇ ನೆನಪಿಗೆ. ಹೌದಲ್ವಾ ಮಕ್ಕಳೇ? ಅಲ್ಲಿಗೆ ಬರಬೇಕಂದ್ರೆ ಅದೊಂದು ತಪಸ್ಸು, ಅದೊಂದು ಧ್ಯಾನ, ಮಂತ್ರೋಚ್ಚಾರಣ, ತಪಸ್ಸೇ. ಅಷ್ಟೇ ಹೇಳಿದೆ. ಕೊಡೋಣಮ್ಮ, ನನ್ನ ಪ್ರಯತ್ನ ನಿತ್ಯ ತಾಯಿ ಹೆಸರು, ಪರಿವಾರ ದೇವತೆಗಳ ಹೆಸರು ಹೇಳ್ಕೊಂಡು ಇದೇನೆ. ಗುರುಗಳು ಅದನ್ನೇ ಮಾಡ್ತಿದ್ದಾರೆ. ಶೀಘ್ರದಲ್ಲೇ ಆಗುತ್ತೆ. ಯಾರೋ ಹೇಳಿದರೆ ಇಂಥದ್ದೊಂದು ಜಾಗದಲ್ಲಿ ಇಲ್ಲೊಂದಿದೆ, ಒಂದು 3 ಎಕರೆ ವ್ಯವಸ್ಥೆ ಆಗುತ್ತೆ ಅನ್ನತಕ್ಕಂಥದ್ದು ಅಂತ. ಸೊ ಅದಾಗೆ ಏನೋ ಗುರುಗಳೇ, ನಿಮ್ಮಂಥವ್ರಿಗೆ ಈಗಾದ್ರೆ ಹಾಗೆಲ್ಲ ಏನೂ ಇಲ್ಲಮ್ಮ. ಅದಾಗೆ ವಿಧಿಯ ಶಾಸನ. ತುಂಬಾ ದಯಾ ಹೃದಯ ವ್ಯಕ್ತಿಗೆ ಕೊಡಲು ಏನೂ ಇರೋಲ್ಲ. ತಮಾಷೆ ಏನ್ ಗೊತ್ತಾ? ತುಂಬಾ ಕೊಟ್ಟಿರೋವನಿಗೆ ಕೊಡಲು ಹೃದಯವೇ ಇರೋಲ್ಲ. ಹೌದು ಅಲ್ವೋ? ನೀವೇ ಹೇಳಿ. ಹೌದು ಅಲ್ವೋ? ಚೆನ್ನಾಗಿ ನಿದ್ದೆ ಮಾಡೋ ವ್ಯಕ್ತಿಗೆ ಮಲಗೋಕ್ ಜಾಗ ಇರಲ್ಲ, ಇಲ್ಲ ಹಾಸಿಗೆನೂ ಇರಲ್ಲ. ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿರೋನ್ಗೆ ಮಲಗೋಕ್ ಜಾಗ ಇಲ್ಲ, ವ್ಯವಸ್ಥೆ ಇಲ್ಲ, ಎಲ್ಲೋ ಒಂಥರ ಇಕ್ಕಟ್ಟು, ಇನ್ನೊಂದು. ನೀವು ಗಮನಿಸಿ ನೋಡಿ, ಚೆನ್ನಾಗಿ ಹಾಸಿಗೆ ಇದೆ, ಹಂಸತೂಲಿಕಾ ಕಲ್ಪ, ಏನು ದೇವದಾರಲ್ಲೂ ಮಂಚ ಮಾಡಿಸ್ಬಿಟ್ಟಿದ್ದಾರೆ. ದೇವದಾರಿನಿಂದ ಮಾಡಿರತಕ್ಕಂಥ, ಆ ಮರದಿಂದ ಮಾಡಿರತಕ್ಕಂಥ ಮಂಚದ ಮೇಲೆ ಮಲಗುವಾಗೆ ಇಲ್ಲ. ಮೂರ್ಖರ ಸಂತೆ ಅದನ್ನು ಮಾಡಿಸ್ಕೊಂಡಿದ್ದಾರೆ. ನೋಡಿಬಿಟ್ಟಿದ್ದೇನೆ, ನಾನು ಹೋಗಿದ್ದೇನೆ. ಅಂಥವ್ರು ಕರ್ಸ್ಕೊತಾರೆ. ಹೋಗಿದ್ದೇನೆ. ಏನ್ರಿ ಎಂತ ಕೆಲಸ ಮಾಡಿಟ್ಬಿಟ್ಟಿದ್ದೀರಿ? ದೇವರು ಮಲಗಿಸುವ ಈ ಒಂದು ಇದು ದೇವರಿಗೋಸ್ಕರನೇ ಅದು, ಇನ್ಯಾರು ಅದ್ರ ಮೇಲೆ ಮಲಗುವಾಗಿಲ್ಲ. ಅಂಥದ್ದು ಒಂದು ಮರವನ್ನ ತಗೊಬಂದು ಹಾಸಿಗೆ ಮಾಡಿ, ಏನು ಕಾಲ್ಗೊಂದು ಕೈಗೊಂದು ಆಳಿದ್ರು ಅವನಿಗೆ ನಿದ್ದೆ ಬರೋಲ್ಲ. ಎಷ್ಟು ನಿದ್ದೆ ಟ್ಯಾಬ್ಲೆಟ್ ಹಾಕೊಂಡ್ರೆ ಗುರುಗಳೇ ನಿದ್ದೆನೇ ಬರಲ್ಲ ಅಂತ. ಕಾರಣ ದೈವ. ಈ ಕರ್ಮ ಏನು ಅರ್ಥವಾಗದ್ದು,
ಇನ್ನೊಬ್ಬನಿಗೆ ಹಾಸಿಗೆ ಇದೆ, ನಿದ್ದೆ ಇಲ್ಲ. ಇಲ್ಲಿ ನಿದ್ದೆ ಇರುವವನಿಗೆ ಹಾಸಿಗೆ ಇಲ್ಲ. ಯೋಚನೆ ಮಾಡಿ ನೋಡಿ. ನೀವೆಲ್ಲಾದ್ರೂ ತರಕಾರಿ, ಇವಾಗ ನಾಳೆ ಹಬ್ಬಕ್ಕೆ ಹೋಗ್ತಿರಲ್ವಾ, ಬೆಳಗ್ಗೆ 4 ಗಂಟೆಗೆ ಪಾಪ ರೈತರು, ಕೃಷಿಕರು, ಮಾರಾಟಗಾರರು ಹಣ್ಣು ಹೂವು ಎಲ್ಲ ತಗೋ ಬಂದು ನೀವು ನೋಡಿ ಹಾಗೇ ತೂಗಿಸ್ತಿರ್ತಾರಪ್ಪ ಪಾಪ. ಆ ಆಟೋನಲ್ಲಿ ಬಂದಿರೋ ಆಟೋ ಡ್ರೈವರ್ನ ನೋಡಿ, ಆ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ಟ್ಯಾಕ್ಸಿ ಡ್ರೈವರ್ನ ನೋಡಿ, ಆ ಕೂಲಿ ಕೆಲಸ ಮಾಡ್ತಿರೋರು, ಆ ಟ್ರಾಫಿಕ್ ಪೊಲೀಸ್ನ ನೋಡಿ, ಕಂಬಿ ಕಟ್ತಿರೋನ್ನ ನೋಡಿ. ಹೊರಗಡೆ ನಾವು ಇದ್ಯಾವುದು ಗಮನಿಸೋದೇ ಇಲ್ಲ. ಸಂಖ್ಯೆ 9ಕ್ಕೆ ಇದಿದೆ, ಹಾಸಿಗೆ ಇದ್ದೆ ನಿದ್ದೆ ಬರುವುದಿಲ್ಲ ಈ ವರ್ಷ. ಜಾಗ್ರತೆ. ಆತರ ಪಡೆದಿದ್ರೆ ನಿಧಾನವಾಗಿ ಹೋದ್ರಿ, ನಿಮ್ಮ ಶಕ್ತಿಯನ್ನ ಸರಿಯಾದ ಜಾಗಕ್ಕೆ ಒಂದು ಅಣೆಕಟ್ಟು ಕಟ್ಟಲು ಬಳಸಿಕೊಳ್ಳಿ ನಿಮ್ಮ ಬಂಡೆಗಳನ್ನ. ಆ ಬಂಡೆಯಂತ ಶಕ್ತಿಯನ್ನ ಇಲ್ಲ, ಬಂಡೆಗೆ ಡೈನಾಮಿಟ್ ಇಟ್ಟು ಹೊಡೆದಾಕ್ಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಪೂರ್ತಿ ಹೊಡೆದಾಕ್ಸ್ಬಿಡುತ್ತೆ ಪ್ರಕೃತಿ. ಈ ವರ್ಷ ಕುಂಭದ್ರೋಣ ಮಳೆ ನಿಮಗೆ. ನನಗೆ ಅದೇ ಭಯ. ಅತಿಯಾದ ಬಲವಿರುವವನಿಗೆ ಲಕ್ಷ್ಮಿಯೂ ಬಂದು ಸೇರಿಬಿಡ್ತು. ವಿನಾಶಕಾಲಂ ವಿಪರೀತ ಬುದ್ಧಿ. ಅಪವಿತ್ರ ಮೈತ್ರಿಗಳು ಏನಾದ್ರೂ ಮಾಡ್ಕೊಂಡಿದ್ರು ಅಂದ್ರೆ ಈ ವರ್ಷ ಸುಟ್ಟಾಕ್ಸ್ಕೊತೀರಿ. ಅಪವಿತ್ರ ಮೈತ್ರಿ, ಅಪವಿತ್ರ ವ್ಯವಹಾರ, ಗುರುದೋಷ, ಅದೊಂದು ನಡೆಯುತ್ತೆ. ಕನ್ಫರ್ಮ್ ಜೈಲು, ಕೋರ್ಟು ಈ ಥರದ ಅವಮಾನಗಳಿಗೆ 9, 18, 27 ಯಾವಾಗಲೂ ಮಾಡಿದ್ರಲ್ಲ ಮೋಸ, ಗುರುದ್ರೋಹ, ಮಿತ್ರದ್ರೋಹ, ಬಂಧುದ್ರೋಹ, ಬಲದಿಂದ. ನಾವೆಲ್ಲ ಏನು ಗೊತ್ತಾ, ಇದು ಬಲ, ನನ್ನ ಬಲ, ನಿಮಗನ್ನಿಸ್ಬೋದು ಚಿಕ್ಕ ಚೊಂಬು, ಪಾಪ ಅವನದ್ದು ಇದೊಂದು ಕಡಿಮೆ ಅಂದ್ರೂ ಒಂದು ಅರ್ಧ kg ಇದೆ. ಇವತ್ತು ಬೆಲೆ ಎಷ್ಟಿದೆ? ಒಂದು 2 ಲಕ್ಷ ಅರ್ಧ kg. ಯೋಚನೆ ಮಾಡಿ ನೋಡಿ, ಅವ್ನಿಗೆ ಇದರಲ್ಲಿ ಆ 2 ಲಕ್ಷ ಕೊಟ್ರೆ ಮಕ್ಕಳ ಫೀಸು, ಇನ್ನೊಂದು ಅಂತ ಅದನ್ನೇನೋ ಎತ್ತಿಟ್ಕೊಂಡಿದ್ದೆ ಬೆಳ್ಳಿನಲ್ಲಿ. ಅದನ್ನ ನಾನು ಆಫ್ಟರ್ ಆಲ್ ಒಂದು ಚೊಂಬಂತ ಎತ್ಕೊ ಬಂದ್ಬಿಟ್ಟೆ. ಇದು ನನ್ನ ಬಲ. ಸೊ ಅಂತ ಒಂದು ಗುರುವಂತ ವ್ಯಕ್ತಿಗೆ ದ್ರೋಹ ಖಂಡಿತ ಬಿಡುತ್ತಾ? ತುಂಬಾ ಎಚ್ಚರಿಕೆಯಿಂದ ಮೈಯೆಲ್ಲ ಕಣ್ಣಾಗಿರಿ ಮಕ್ಕಳು. ಏನೋ ಒಂದು ದುಡುಕಿನ ವ್ಯವಹಾರ, ದುಡುಕಿನ ವ್ಯಾಪಾರ, ದುಡುಕಿನ ಇನ್ವೆಸ್ಟ್ಮೆಂಟು, ಇಲ್ಲವೇ ಕಿತ್ಕೊಳ್ಳೋ ಅಂತ ಒಂದು ವ್ಯಾಪಾರ, ಕಿತ್ಕೊಳ್ಳೋ ಅಂತ ದುಡ್ಡು ತರ ಗರ್ಜಿಸಿ, ಗದರಿಸಿ, ಬೆದರಿಸಿ ಎಲ್ಲ ತಿರುವಾಕಿಸ್ಬಿಡುತ್ತೆ ನಿಮಗೆ. ಬಟ್ ನೀವೇನಾದ್ರೂ ನ್ಯಾಯದ ಪರಿಧಿಯಲ್ಲಿ ನಿಂತಿದ್ರಿ, ಧರ್ಮದ ಪರಿಧಿಯಲ್ಲಿ ನಿಂತಿದ್ರೆ ಗುರುವೇ ನಿಂತು ನಡೆಸುತ್ತಾನೆ. ನೀವು ನಂಬಲ್ಲ, ದೇವಸ್ಥಾನ, ಆಲಯ, ಆಸ್ಪತ್ರೆ, ಗೋಶಾಲೆ, ವೃದ್ಧಾಶ್ರಮ ಇಂಥದ್ದು ಧರ್ಮಕರ್ತರಾಗಿ ನಿಂತಿದ್ರಿ, ನಿಮ್ಮನ್ನು ತಡೆಯೋರೇ ಇಲ್ಲ ಮಕ್ಕಳೇ. ಅಂತಿಂಥದ್ದಲ್ಲ, ಕಳಶವೇ ನೀವು. ಪೂರ್ಣ ಕುಂಭ ಸ್ವಾಗತ ದೊರೆಯುತ್ತದೆ. ದೊರೆಯಾಗಿ ಬಿಡಬಲ್ಲಿರಿ. ನೀವು ಮಾಡಿದ ಧರ್ಮ, ನೀವು ಮಾಡಿದ ನ್ಯಾಯ, ನೀವು ಮಾಡಿದ ಸಮೃದ್ಧಿ, ಒಳ್ಳೆ ಬೆಳೆ. ನೋಡಿ, ಮುಳ್ಳಿನ ಗಿಡ ಹಾಕಿದ್ರೆ ಮುಳ್ಳೆ, ಮುಳ್ಳಿನ ಗಿಡ ಹಾಕಿದ್ರೆ ಮುಳ್ಳೆ, ಒಳ್ಳೆ ತೆಂಗಿನ ಗಿಡ ಹಾಕಿದ್ರೆ ಕಲ್ಪವೃಕ್ಷವೇ. ಅಂಥದ್ದೊಂದು ಉಂಟು. ತುಂಬಾ ಒಳ್ಳೆಯವರಿಗೆ 9, 18, 27 ಮಾಡದಂಥವ್ರಿಗೆ ನಿಮ್ಮನ್ನ ಎಲ್ಲ ತಗೊಬಂದು ತಟ್ಟೆಯಲ್ಲಿ ಇಡುತ್ತೆ. ಯಾಕಂದ್ರೆ ನೀವು ಯಾವತ್ತು ಅದನ್ನು ದುರುಪಯೋಗ ಪಡಿಸ್ಕೊಳ್ಳಲ್ಲ. ಡೊಕ್ಕ ಸೀತಮ್ಮನ ತರ ಹೋಗಿ ಹುಡುಕಿ. ಡೊಕ್ಕ ಸೀತಮ್ಮ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ಒಂದು ಗೂಗಲಲ್ಲಿ ಹುಡುಕಿ. ಆಕೆಯನ್ನ ಇಂಗ್ಲೆಂಡ್ನ ದೊಡ್ಡ ದೊರೆಯೇ, ಬಾಮ್ಮ ನಿನಗೆ ಅವಾರ್ಡ್ ಕೊಡ್ತೀನಿ ಅಂದ್ರಪ್ಪ, ನಾನು ಇಲ್ಲಿ ಅನ್ನ ಇಡ್ಬೇಕು, ಗಯ್ಯೋ. ಹಿಂಗ್ ಬಂದು ಹೋಗೋಕೆ 1 ವಾರ 10 ದಿನ ಆಗುತ್ತೆ. ಈ ಮಕ್ಕಳಿಗೆ ಯಾರು ಇರ್ತಾರೆ ನನ್ನನ್ನು ನಂಬ್ಕೊಂಡು? ಅಲ್ಲೊಂದು ದೀಪವಿದೆ, ಅಲ್ಲೊಂದು ದೀಪವಿದೆ ಅಂತ ದೀಪ ನೋಡ್ತಿದ್ದಾಗೆ ನನ್ನ ಮನೆ ನೆನಪಿಗೆ ಬರುತ್ತೆ. ಕಾಯ್ತಿರ್ತೇನೆ. ಅವ್ರುಗಳು ಹುಡ್ಕೊಂಡು ಬರ್ತಾರೆ. ತನ್ನ ಸೊತ್ತು, ಸಕಲ ಸೊತ್ತು ಸಂಪತ್ತನ್ನೆಲ್ಲ ಮಾರಿ ಅನ್ನ ಬಿಟ್ಟಂತ ಅನ್ನಪೂರ್ಣೇಶ್ವರಿ ಅನಿಸ್ಕೋಬೇಕು ನಾವು. ಬ್ರಿಟಿಷ್ ದೊರೆಯೇ, ನೆನಪಿಟ್ಟುಕೊಳ್ಳಿ, ಅಂತಿಂಥವ್ರಲ್ಲ. ಬ್ರಿಟಿಷ್ ದೊರೆಯೇ ಅವಾರ್ಡ್ ಕೊಡ್ತೀನಿ, ನೀನು ಅವಾರ್ಡ್ ಪಕ್ಕಕ್ಕೆ ಇಡು. ನನಗೆ ಇವತ್ತು ನಮ್ಗೆ ಒಂದು ಹೆಸರು ಅವಾರ್ಡ್ ಅಂದ್ರೆ ಓಡು, ಏನು ಮಾಡಿಲ್ಲ ಅಂದ್ರೆ ದುಡ್ಡು ಕೊಟ್ಟು ಅವಾರ್ಡ್ ತಗೊಳ್ಳೋರಾಗ್ಬಿಟ್ಟಿದ್ದೀವಿ. ಡಾಕ್ಟ್ರೇಟ್ ತಗೊಳ್ಳೋದೆಲ್ಲ ಆಗ್ಬಿಟ್ಟಿದೆ. ತಾನಾಗಿ ಪ್ರತಿಭೆಯಿಂದ ಕಲಿದು ಏನೋ ಒಂಥರ ಕೆಲವು ಅವಾರ್ಡ್ಗಳು ಕೆಲವರಿಗೆ ಕೊಟ್ಟಿರೋದು ನೋಡಿದ್ರೆ ವಾಂತಿ ಆಗುತ್ತೆ. ಇವರಿಗ ಇಂಥ ಅವಾರ್ಡ್ಗಳು ಅಂತ. ಈ ಕಾಲ ಹಾಗೆ, ಕಲಿಪುರುಷ ಬಿಡಿ. 9, 18, 27 ಅಂಥದ್ದೊಂದು ಕೈಂಕರ್ಯ ಮಾಡಿದ್ರಿ ಮಕ್ಕಳೇ. ಸತ್ಯವಾಗ್ಲೂ ಹೇಳ್ತಾನೆ, ಸುಬ್ರಹ್ಮಣ್ಯರೇ ನಿಂತು ನಡೆಸುತ್ತಾರೆ ನಿಮಗೆ.
ಸುಬ್ರಹ್ಮಣ್ಯರೇ ಅಂಥದ್ದೊಂದು ವಿಶೇಷ ಆಗುತ್ತೆ. ರಾಜಯೋಗ ವಿಪರೀತ ರಾಜಯೋಗ ಎರಡೂ ಆಗುತ್ತೆ. ತಿರುಕ ದೊರೆಯಾಗಬಲ್ಲ. ಎಡವಟ್ಟು ಮಾಡಿದ್ರು 9, 18, 27 ದೊರೆ ಜೈಲಲ್ಲಿ ಬರ್ತಾನೆ. ಪ್ರಾಣಕ್ಕೆ ಮೀರಿದ ಅವಮಾನ. ಮನುಷ್ಯನಿಗೆ ಮಾನ ಹೋದ ಮೇಲೆ ಇನ್ನೇನ್ರಿ ಪ್ರಾಣ ಬೇಕು. ಅಂಥದ್ದೊಂದು ಸಂದರ್ಭ ನಡೆದು ಬಿಡುತ್ತೆ. ಬದುಕು ಮನೇಲಿ ಬಂಗಾರದಂತ ದೇವತೆ ಇದ್ರು. ರಾವಣಾಸುರ ಮಂಡೋದರಿನ್ ಬಿಟ್ಟು ಆಕೆ ಅದನ್ನೇ ಕೇಳೋದು. ರಾವಣ ನಿನ್ನನ್ನ ರಾಮನೆಲ್ಲ ಸಾಯಿಸಿದ್ದು ನಿನ್ನ ಕಾಮವೇ. ಕಂಟ್ರೋಲ್ಲೆಸ್. ಯಾವುದರಲ್ಲಿ ನಾನು ಆಕೆ ಕೇಳೋ ಪ್ರಶ್ನೆ. ಆ ಒಂದು ಸತ್ತ ಆ ರಾವಣನ ಶವವನ್ನ ನೋಡ್ತಾ ಅಳೋದಿಲ್ಲ ಆಕೆ. ಹಾಗೇ ನೋಡ್ತಾ, ಯಾವುದರಲ್ಲಿ ನಾನು ಕಡಿಮೆ? ಅಂದದಲ್ಲಿ ಯಕಶ್ಚಿತ್, ಚಂದದಲ್ಲಿ ಯಕಶ್ಚಿತ್. ಹೌದು, ಸೀತಮ್ಮ ತುಂಬಾ ಸಿಂಪಲ್ಲೇ ನನ್ನ ತಾಯಿ. ನಾನು ಅದಕ್ಕೆ ಹೇಳುದು, ಅಮ್ಮನಿಗೆ ಮೀರಿದ ಅಂದವಿಲ್ಲ. ಯಾಕೆಂದ್ರೆ ನನ್ನಮ್ಮ ಯಾವಾಗಲೂ ಸಿಂಪಲ್ಲೇ. ಅಮ್ಮಂದ್ರು ತೋರ್ಸ್ಕೊಳಲ್ಲ. ಅದಕ್ಕೆ ಒಂದು ಸ್ತ್ರೀಗೆ ಅಮ್ಮ ಆಗ್ಬಿಟ್ರೆ ನಾವು ಕೊಡೋ ಗೌರವ, ಭಗವಂತನೇ ಬಂದ್ರು ಅಡ್ಡ ಹೋಗ್ಬಿಡ್ತೀವೇನೋ. ದೇವರ ಪಲ್ಲಕ್ಕಿ ಬಂದ್ರು ಕೂಡ ಅಡ್ಡ ನಿಂತ್ಕೋತದೇನೋ. ಒಂದು ತುಂಬು ಅಮ್ಮ ಮಡ್ಲಲ್ಲಿ ಒಂದು ಮಗು ಇಟ್ಕೊಂಡಿದೆ ಅಂದ್ರೆ ಪಕ್ಕಕ್ಕೆ ಜರುಗ್ತಾರೆ. ದೇವರು ಕೂಡ ಜರುಗ್ಬೇಕು. ಜಾತಿ ಎಲ್ಲಾಗಲಿ ಕೇಳೋದು ಜಾತಿ. ಕ್ಷತ್ರಿಯಳು ಬ್ರಾಹ್ಮಣ ವರ್ಣದಲ್ಲಿ ಹೇಳೋದು. ವಿದ್ಯೆಯಲ್ಲಿ, ಅಂದದಲ್ಲಿ ಬ್ರಹ್ಮನೇ ತಿದ್ದಿದ ರೂಪ ಮಂಡೋದರಿ ಅಮ್ಮ. ಬ್ರಹ್ಮನ ಪುನರ್ಸೃಷ್ಟಿಯ ಅಮ್ಮ. ಅಂಥದ್ದೊಂದು ತಾಯಿ. ಎಲ್ಲದರಲ್ಲೂ ಗುಣ ಇರ್ಬೋದು. ಒಂದು ದಿನ ಪ್ರಶ್ನೆ ಮಾಡಿದವಳಲ್ಲ. ಗಂಡನಿಗೆ ವಿರೋಧ ಹೋದವಳೇ ಅಲ್ಲ. ಗಂಡ ಹೇಳಿದ್ರು ಕೂಡ ಗಂಡನ ಮಾತು ಮೀರಿ ನನಗೆ ಅದೇ ಬೇಕು ಅಂದಿದ್ದಕ್ಕೆ ಶಿಕ್ಷೆ ಸೀತಮ್ಮನಿಗೆ. ನನಗೆ ಬಂಗಾರದ ಜಿಂಕೆ, ನಾನು ಹೇಳಿದ್ರೆ ಕೇಳ್ತಿಲ್ಲ. ಇಲ್ಲಮ್ಮ ಅದೆಲ್ಲ ಇಲ್ಲ ಅಂದ್ರೆ ಇಲ್ಲ ನನಗದು. ಮಂಡೋದರಿ ಜೀವಮಾನದಲ್ಲಿ ಗಂಡನ ವಿರುದ್ಧ ಮಾತಾಡಿದ್ದೇ ಇಲ್ಲ, ಇಲ್ಲವೇ ಇಲ್ಲ. ಅದಕ್ಕೆ ಪಂಚ ಮಹಾಪತಿವ್ರತೆಯರಲ್ಲಿ ಮಂಡೋದರಿಗೂ ಸ್ಥಾನ. ಅಂಥದ್ದೊಂದು ಭಾವ ಮಕ್ಕಳೇ, ಎಚ್ಚರಿಕೆ. ಸೊ ಮಂಡೋದರಿ ಇದ್ದೂ ಕೂಡ ಸೀತಮ್ಮನ ಕೈಗೆ ಸೆರೆಗೆ ಕೈ ಹಾಕಿದ್ದಕ್ಕೆ ಅಲ್ವಾ ಸುಟ್ಟು ಸುವರ್ಣ ಲಂಕ ಎಲ್ಲ ಹೋಗಿರೋದು. ನಾವು ನೋಡ್ತಿರೋ ಲಂಕ ಇದಲ್ಲ, ಗುಪ್ತ ಲಂಕ ಅಂತ ಒಂದಿದೆ. ಮನುಷ್ಯ ಮಾತ್ರರಿಗೆ ಕಾಣಿಸದ ಒಂದು ಲಂಕ. ಅಗೋಚರವಾಗಿ ನಮಗೆ ಅಲ್ಪ ಸ್ವಲ್ಪ ಈ ಪಳಿಯುಳಿಕೆಗಳಷ್ಟೇ ಇದು. ಅದು ಕೋಟೆ ಕೊತ್ತಲು ಇನ್ನೊಬ್ರು ಇರ್ಲಿಕ್ಕೆ ರಾಕ್ಷಸರುಗಳಿಗೆ ಇರಬೇಕಾದಂತ ಇದು. ರಾವಣಾಸುರನಂತಲ್ಲ ಅದು. ಅದ್ರ ಒಳಗಡೆ ಇನ್ನಷ್ಟು ಅದೆಷ್ಟು ಗುಟ್ಟುಗಳಿದ್ದಾವೋ ಸೃಷ್ಟಿಯಲ್ಲಿ. ಒಳ್ಳೇದಾಗ್ಲಿ. ಎಚ್ಚರಿಕೆ. ಸುಬ್ರಹ್ಮಣ್ಯರ ಆರಾಧನೆ, ದುರ್ಗಾ ಆರಾಧನೆ, ದುರ್ಗಾ ಪೂಜೆ. ಈ ಶಕ್ತಿ ದುರುಪಯೋಗ ಆಗದೆ ಮಾಡ್ಕೊಳಮ್ಮ. ಪಾಯಸ ಇದ್ದು ಗಂಜಿ ಕೈ ಇಟ್ಬಿಡೋದು ಅಂದ್ರೆ ಚೆನ್ನಾಗಿ ಅಧಿಕಾರ ಇರುತ್ತೆ. ಇನ್ನೊಂದಷ್ಟು ಲಂಚಕ್ಕೆ ಕೈ ಹಾಕ್ಬಿಡೋದು. ದುಡ್ಡಿದೆ ಅಲ್ಲೇ ಕೆಲಸದಲ್ಲೇ ಒಂದು ಅಡ್ಡ ಸಂಪಾದನೆ, ಅಡ್ಡ ಆಲೋಚನೆ, ಈ ಥರದ್ದು ಏನೇನೋ ಕೆಲವೊಂದು ನಡೆಯತಕ್ಕಂಥ ಭಾವಗಳುಂಟು. ಅದು ನನಗೆ ಭಯ. ದಿಢೀರ್ ದುಡ್ಡು, ದಿಢೀರ್ ಸಕ್ಸಸ್ ಇದೆ, ಯಾವುದಕ್ಕೂ ಹೋಗಲ್ಲಮ್ಮ ಅನ್ನೋ ಒಂದು ಸಂಕಲ್ಪಕ್ಕೆ ಲಕ್ಷ್ಮೀ ನಾರಸಿಂಹ, ವಳ್ಳಿ ಸುಬ್ರಹ್ಮಣ್ಯ ಸಮೇತವಾಗಿರತಕ್ಕಂಥ ಸುಬ್ರಹ್ಮಣ್ಯರು ಸರ್ಪಕ್ಷೇತ್ರಗಳು. ಶಿವ ಹಾಗೂ ಸುಬ್ರಹ್ಮಣ್ಯ ಎರಡೂ ಇರತಕ್ಕಂಥದ್ದು. ಇಲ್ಲ ನರಸಿಂಹ ಹಾಗೂ ಸುಬ್ರಹ್ಮಣ್ಯ. ಘಾಟಿ ಸುಬ್ರಹ್ಮಣ್ಯ ಇಲ್ಲಿದೆ, ಬನ್ನಿ. ಬೆಂಗಳೂರಿಂದ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿರತಕ್ಕಂಥ ಘಾಟಿ ಸುಬ್ರಹ್ಮಣ್ಯ ಹೋಗ್ಬನ್ನಿ. ಶಿವ ಸುಬ್ರಹ್ಮಣ್ಯ ಪಕ್ಕದಲ್ಲೇ ರಾಮನಾಥಪುರ ಪ್ರಸನ್ನ ಸುಬ್ರಹ್ಮಣ್ಯ, ಅಲ್ಲಿಗೆ ಹೋಗಿ ಬರತಕ್ಕಂಥದ್ದು ಒಂದು ಮಾಡಿ. ಅಂತ ಒಂದು ಕ್ಷೇತ್ರಗಳಿಗೆ ಒಳ್ಳೇದಾಗುತ್ತೆ. ದೇವಿ ರಕ್ಷೆ ಸಿಗಲಿ. ಆಯ್ತು ಅಂದ್ರೆ ಒಂದು ಪುಟ್ಟದಾಗಿ ಒಂದು ಪಂಚಲೋಹದ ಕಡಗ ಧರಿಸ್ತಕ್ಕಂಥದ್ದು ಮಾಡಿ. ಬುದ್ಧಿ ವಿವೇಚನೆ ಇಲ್ಲದೆ ಎಳೆಯುವುದರಿಂದ ಒಂದು ಆಯ್ತು ಅಂದ್ರೆ ಒಂದು ಮಾಂದಾತ ಯಂತ್ರ ಅಂತ ಹೇಳ್ತೇನೆ. ಟು ಕಂಟ್ರೋಲ್ ಯುವರ್ ಫೋರ್ಸ್. ಆಯ್ತು ಅಂದ್ರೆ ಒಂದು ಧರಿಸ್ಕೊಳ್ಳಿ ಅಂತ ಹೇಳ್ತಾ, ರುದ್ರ ಚಮಕ, ನರಸಿಂಹಾಷ್ಟಕ, ಸ್ಕಂದ ಕವಚ, ಸುಬ್ರಹ್ಮಣ್ಯ ಕವಚ, ಸ್ಕಂದ ಆರಾಧನೆ, ಸಮಾಧಾನ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆದಷ್ಟು ಕಪ್ಪು ಬಟ್ಟೆಗಳಿಂದ ದೂರ ಇರಿ. ಮೇಷರಾಶಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಚಂದ್ರ ಗುರುಸಾರ, ಗುರುಸಾರ ಚೆನ್ನಾಗಿದೆ.
ಗುರುವಾಣಿ, ಗುರುದರ್ಶನ, ಹಬ್ಬದ ತಯಾರಿ ಮಾಡ್ಕೊಳ್ಳಿ. ಹೇಳದ್ನಲ್ಲ, ತುಂಬಾ ಒಳ್ಳೇದು. ಮನೆ, ಗಾಡಿ, ವಾಹನ, ಭೂಮಿ ಏನೇನೋ ಪಡಿತೀರಿ. ಬ್ಯೂಟಿಫುಲ್, ಚೆನ್ನಾಗಿದೆ. ವೃಷಭ ರಾಶಿ ನಿಮಗೂ ಚೆನ್ನಾಗಿದೆ. ಹಬ್ಬಕ್ಕೋಸ್ಕರ ಸ್ವಲ್ಪ ನನ್ನವ್ರು ಬಂದಿಲ್ಲ, ನಮ್ಮವ್ರು ಬಂದಿಲ್ಲ, ಅವರು ಇಲ್ಲ. ಅಯ್ಯೋ, ನಿಮ್ಮ ಮನಸ್ಸಿನೊಳಗಡೆ ಭಗವಂತ ಇದ್ದಾನೆ. ಏನಿದೆಯೋ ಅದರಲ್ಲಿ ಮಾಡಿ. ಯಾರು ಬರಲಿ ಬರದೇ ಇರಲಿ, ನಾವೆಲ್ಲ ಇಲ್ಲಿ ಇರಲೇ ಬಂದಿಲ್ಲ, ನಮ್ಮ ಕರ್ತವ್ಯ ನಾವು ಮಾಡ್ತೇವೆ ಅಂತ. ನಾಳೆ ಹಬ್ಬಕ್ಕೆ ಇವತ್ತೇ ಒಂದು ಸಿದ್ಧತೆಗಳು, ಸ್ವಲ್ಪ ವೈದಿಕ ಖರ್ಚುಗಳು ಆಯಿತು ಅಂತ ಹೇಳಿದ್ರೆ ಒಂದು 3 ಜನ ಗುರುಗಳು, ಆಚಾರ್ಯರನ್ನ ಸಿದ್ಧ ಮಾಡ್ಕೊಳ್ಳಿ. ನಾಳೆ ಕರೆದು ಅವರಿಗೆ ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೇದಾಗುತ್ತೆ ಯುಗಾದಿಗೆ. ಇನ್ನು ಮಿಥುನ ರಾಶಿಗೆ ಒಡ ಹುಟ್ಟಿದವರಂತವರೆಗೆ ಇವತ್ತೇನಾದ್ರೂ ಹಣ್ಣು ಕಾಯೋ ಕರೆದು ಹಬ್ಬಕ್ಕೆ ಅವರನ್ನ ಕರೆಯೋದು, ಸ್ನೇಹಿತರನ್ನ ಆತ್ಮೀಯರನ್ನ ಕರಿತಕ್ಕಂಥದ್ದು ಮಾಡಿ, ನಿಮ್ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರ ಮನೆಗೆ ಪ್ರಸಾದಕ್ಕೆ ಬನ್ನಿ ಅಂತ ಯುಗಾದಿಗೆ ಒಂದ್ 3 ಜನ ಇಲ್ಲ ಒಂದ್ 9 ಜನಕ್ಕೆ ಊಟ ಹಾಕ್ಬೇಕು. ತುಂಬಾ ಜನಕ್ಕೆ ಗೊತ್ತಿಲ್ಲ. ವರ್ಷ ಪೂರ್ತಿ ಊಟ ಹಾಕ್ತಿರ್ತೀವಿ. ವರ್ಷ ಪೂರ್ತಿ ಅನ್ನಪೂರ್ಣೇಶ್ವರಿ ನಿಮ್ ಮನೇಲಿ ಇರುತ್ತೆ. ಎಲ್ರಿಗೂ ಹೇಳ್ತಿದ್ದಾನೆ, ಒಂದ್ 3 ಜನಕ್ಕಾದ್ರೂ, ಒಂದು 9 ಜನಕ್ಕಾದ್ರೂ, ಇಲ್ಲ ಊರಿಗೆಲ್ಲ ಹಾಕಿ ನಿಮಗೆ ಶಕ್ತಿ ಇದ್ರೆ. ಏನಾದ್ರೂ ಬಾಯಿ ಸಿಹಿ ಮಾಡಿಸ್ಬೇಕು, ಮಾಡಿ. ಮಿಥುನಕ್ಕೆ ಅಂತದೊಂದು ಶಕ್ತಿ ಇದೆ. ಇವತ್ತೇ ಆರಂಭ, ಚೆನ್ನಾಗಿದೆ, ಬ್ಯೂಟಿಫುಲ್. ಕರ್ಕಾಟಕ ರಾಶಿ ಸ್ವಲ್ಪ ಖರ್ಚು ವೆಚ್ಚ ಯೋಚನೆ ಮಾಡಬೇಡಿ, ಒಳ್ಳೇದೇ ಆಗುತ್ತೆ. ಯುಗಾದಿಗೊಂದು ಶುಭ ಸುದ್ದಿ ಇದೆ, ಯೋಚನೆಯನ್ನು ಮಾಡಬೇಡಿ. ಆಕಸ್ಮಿಕ ಪ್ರಯಾಣಗಳನ್ನ ಆದಷ್ಟು ತಪ್ಪಿಸ್ಕೊಳ್ಳಿ. ದೂರದ ಪ್ರಯಾಣ, ಹೈ ರಿಸ್ಕ್ ಕೆಲಸ ಕಾರ್ಯಗಳು ಬೇಡ. ಮಕ್ಕಳ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಇರಲಿ. ಸಿಂಹರಾಶಿ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಹಬ್ಬ. ನಿಮಗೆ ತಯಾರಿ ಮಾಡ್ಕೊಳ್ಳಿ. ಕೊಲೀಗ್ಸು, ಅಫಿಷಿಯಲ್ಸು, ನಿಮಗೆ ಗೊತ್ತಿಲ್ಲದ ದೊಡ್ಡ ವ್ಯಕ್ತಿಗಳ, ಸಿಂಹರಾಶಿಗೆ ಸುತ್ತಮುತ್ತಲೆಲ್ಲ ದೊಡ್ಡ ವ್ಯಕ್ತಿಗಳೇ. ಇವತ್ತು ಅಂಥದ್ದೊಂದು ಸೌಭಾಗ್ಯ. ಹೋಗಿ ಯಾರಾದ್ರೂ ಆಚಾರ್ಯರಿಗೆ ನಿವೇದನೆ ಮಾಡ್ಕೊಳ್ಳಿ, ಸರ್ ಬನ್ನಿ, ಇಲ್ಲ ನಾವೇ ಬರ್ತೀವಿ ನಿಮಗೆ ಅಂತ ಹೇಳ್ಬಿಟ್ಟು ಇವತ್ತೇ ಒಂದು 9, 18, ಒಂದು 27 ಫಲತಾಂಬೂಲ ನಿಮ್ ಶಕ್ತಿಯಾನುಸಾರ ತಂದಿಟ್ಟು ನಾಳೆ ಪೂಜೆ ಮಾಡಿ ಕೊಡ್ತಕ್ಕಂಥದ್ದು. ಸೊ ದೈವವೇ ನಿಂತು ನಡೆಸ್ತಕ್ಕಂಥ ದಿನ. ಒಂದು ವಿಶೇಷವಾಗಿ ಟೀಚಿಂಗ್, ಡಾಕ್ಟರ್, ಮೆಡಿಸಿನ್ ಇಂಥ ಲೈನಲ್ಲಿ ಇರೋರಿಗೆ ಅದ್ಭುತ ಅನುಕೂಲ. ಕನ್ಯಾ ರಾಶಿ ವೃತ್ತಿಯಲ್ಲೊಂದು ಸಣ್ಣ ತಳಮಳ ಇದೆ, ಸಣ್ಣ ತಳಮಳ. ಒಡ ಹುಟ್ಟಿದವರನ್ನ, ಯಜಮಾನರ ಒಡ ಹುಟ್ಟಿದವರು, ಗಂಡನ ಒಡ ಹುಟ್ಟಿದವ್ರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಳಿ. ಹಬ್ಬಕ್ಕೆ ಅವ್ರಿಗೊಂದು ವಿಷಯ, ಏನೋ ಒಂದು ಹಣ್ಣು, ಕಾಯೋ, ಸೀರೆಯೋ, ಬಳೆಯೋ, ಹೂವೋ, ಈ ಥರದ್ದು ಮಾಡತಕ್ಕಂಥದ್ದು, ಕೊಡತಕ್ಕಂಥದ್ದು ಮಾಡಿ ತುಂಬಾ ವಿಶೇಷ ಆಗ್ತಕ್ಕಂಥದ್ದು ಆಗುತ್ತೆ. ಫ್ಯಾಂಟಾಸ್ಟಿಕ್. ಇನ್ನು ತುಲಾ ರಾಶಿ ಪಂಚಮದಲ್ಲಿ ಚಂದ್ರ, ಗುರುಸಾರ ಗುರುವೇ ನೋಡ್ತಿದ್ದಾನೆ ನಿಮ್ಮನ್ನು, ಪಂಚಮ ಸ್ಥಾನವನ್ನು. ತಾನಾಗಿ ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಪ್ರೀತಿ, ಪ್ರೇಮ ಹುಡುಗಿಕೊಂಡು ಬರತಕ್ಕಂಥ ದಿನ, ಬಳಸಿಕೊಳ್ಳಿ. ವೃಶ್ಚಿಕಂ ಸುಖಂ ಗುರು, ಸುಖಂ ಗುರು. ಸುಖದಲ್ಲಿ ಗುರುವಿದ್ದಾಗ ವೃತ್ತಿಗೊಂದು ಅದ್ಭುತ. ಕೀರ್ತಿ, ಪ್ರತಿಷ್ಠೆ ಇವೆಲ್ಲವೂ ಆಗತಕ್ಕಂಥ ಪ್ರಭಾವ. ವಿಶೇಷವಾಗಿ ಏನಾದರೂ ಆಲಯ ಕಟ್ಸಿದಿರಿ, ಸಂಸ್ಥೆ ಕಟ್ಸಿದಿರಿ, ಇವತ್ತು ಹಬ್ಬಗಳ ತಯಾರಿ. ತಳಿರು ತೋರಣ, ಮಾವಿನ ತೋರಣ ಎಲ್ಲರೂ ಕಟ್ಟಬೇಕು. ಎಲ್ಲಾ ರಾಶಿಯವರು ಮನೆ ಮುಂದ್ಗಡೆ ಒಂದು ಮಾವಿನ ತೋರಣ ಕಟ್ಟಿ ಅದಕ್ಕೊಂದು ಅರಿಶಿನ ಕುಂಕುಮ ಇಡೋದು, ಬಾಗಿಲಿಗೊಂದು ಓಂಕಾರ ಹಾಕೋದು, ಸ್ವಸ್ತಿಕ ಚಿಹ್ನೆ ಹಾಕೋದು, ಹೊಸಲಿಗೊಂದು ಅರಿಶಿನ ಕುಂಕುಮ ಇಡೋದು ಮಾಡಿ. ಯಾಕಂದ್ರೆ ಕುಜರಾಹು ಸಂಧಿ ಇಲ್ಲದ ಈ ತರ ಗಾಳಿ ಸುದ್ದಿ, ಕೆಂಡರ ಸುದ್ದಿಗಳು, ಅದು ಬ್ಲಾಸ್ಟ್ ಅಂತೆ, ಇದು ಬ್ಲಾಸ್ಟ್ ಅಂತೆ, ಹಿಂಗಂತೆ ನಮ್ಮನ್ನು ಭಯ ಬೀಳಿಸುತ್ತೆ. ಅದು ನೋಡ್ಲಿಕ್ಕೆ ಬ್ರೇಕಿಂಗ್ ನ್ಯೂಸ್ ಎಲ್ಲರೂ ನೋಡೋದು ನಿಲ್ಲಿಸಿ. ನ್ಯೂಸ್ ಚಾನೆಲ್ಸ್ ನಿಲ್ಲಿಸಿ. ನೀವು ನಿಜವಾಗ್ಲೂ ನ್ಯೂಸ್ ಚಾನೆಲ್ ನೋಡ್ಬೇಕು ಅಂದ್ರೆ DD1 ನೋಡಿ. ರಾತ್ರಿ 9 ಗಂಟೆಗೆ ಒಂದು ಚಾನಲ್ ನ್ಯೂಸ್ ಬರುತ್ತೆ, ಇಲ್ಲ ಆಕಾಶವಾಣಿ ನ್ಯೂಸ್ಗಳು ಬರ್ತಿರುತ್ತೆ ಪ್ರತಿ ಗಂಟೆಗೊಮ್ಮೆ ರೇಡಿಯೋನಲ್ಲಿ. ಅದನ್ನ ಕೇಳಿ. 101.2 101.3 ಈ ಥರದ್ದಿದೆ, ಎಲ್ಲ 102.90 ಇದರಲ್ಲಿ ಬರುತ್ತೆ. ಈ ಬ್ರೇಕಿಂಗ್ ನ್ಯೂಸ್ಗಳು ನೋಡಿದ್ರೆ ಅಂದ್ರೆ ನೀವು ನಿಜವಾಗ್ಲೂ ಲೂಸ್ ಮೋಷನ್ ಮಾಡ್ಕೋತೀರಿ. ಮುಖ್ಯವಾಗಿ ವೃಶ್ಚಿಕ ರಾಶಿ ಅಂಥದ್ದೊಂದು ಪ್ರಭಾವ, ಎಚ್ಚರಿಕೆ. ಧನುಸು ರಾಶಿ
ಫ್ಯಾಂಟಾಸ್ಟಿಕ್. ವೈದಿಕರು, ಪುರೋಹಿತರು, ಆಚಾರ್ಯರು, ಹಬ್ಬದ ಸಡಗರವೇ. ಸಿದ್ಧತೆ ಮಾಡ್ಕೊಳ್ಳಿ. ಗುರುವೇ ನಿಂತು ನಡೆಸ್ತಾನೆ, ಗುರುವೇ ನೋಡ್ತಿದ್ದಾನೆ. ಧೈರ್ಯಂ, ಸ್ಥೈರ್ಯಂ, ಸಾಮರ್ಥ್ಯಂ. ಮಕರ ರಾಶಿ ಧನವೃದ್ಧಿ, ಗೌರವ ವೃದ್ಧಿ. ಅದರಲ್ಲೂ ಕಲಾವೇದಿಕೆಯಲ್ಲಿ ಇದ್ದೀರಿ, ನಿಮ್ಮನ್ನ ಕರೆದು ಕೆಲವೊಂದು ಸಭೆ ಸಮಾರಂಭ, ಹಾಡೋದು, ಡಾನ್ಸು, ಭರತನಾಟ್ಯವೋ, ಮ್ಯೂಸಿಕ್ಕೋ, ಪೇಂಟಿಂಗೋ, ನಗಿಸೋದು, ಇಂಥದರ ಒಂದು ಪ್ರಭಾವ, ಪೂರ್ಣ ಪ್ರಭಾವ. ಕುಂಭರಾಶಿ ಗುರುವೇ ನೋಡುತ್ತಿದ್ದಾನೆ. ಕಾಶಿ ವಿಶ್ವನಾಥ, ಶ್ರೀಶೈಲ ಶಂಕರ, ನಂಜುಂಡೇಶ್ವರ ಶಂಕರ, ಮಾದೇಶ್ವರ ಶಂಕರ, ಮುರುಡೇಶ್ವರ ಶಂಕರ, ಆ ರೀತಿಯ ಗುರುವೇ ಬಂದು ನಿಂತಿದ್ದಾನೆ. ಅದ್ಭುತ. ಗುರುವಿನ ದೃಷ್ಟಿ ಕೂಡ ಮುಖ್ಯವಾಗಿ ಹೋಮ, ಹವನ, ಯಜ್ಞ, ಯಾಗ, ಮಿಲಿಟರಿ, ಡಿಫೆನ್ಸ್, ಪೊಲೀಸ್, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಅದ್ಭುತವಾದಂತಹ ಒಂದು ಅನುಕೂಲ ಸ್ಥಿತಿ. ಏನು ಮೀನರಾಶಿ 12ನೇ ಮನೆಯಲ್ಲಿ ಚಂದ್ರ, ಪೂರ್ವ ಪುಣ್ಯ ಸ್ಥಾನಾಧಿಪತಿ 12, ಸ್ವಲ್ಪ ತೊಳಲಾಟವೇ. ಗುರುದೃಷ್ಟಿ ಇರೋದ್ರಿಂದ ಒಳ್ಳೇದಕ್ಕೆ ಖರ್ಚು, ಶುಭ ಕಾರ್ಯಗಳಿಗೆ ಖರ್ಚು, ಓಡಾಟಕ್ಕೆ ಖರ್ಚು, ಒಂದು ಪೂಜೆಗಳಿಗೆ ಖರ್ಚು, ಏನೂ ಆಗೋಲ್ಲ. ಒಳ್ಳೆ ಒಂದು ಚೆನ್ನಾಗಿ ಸ್ಥಿತಿವಂತರಿದ್ರೆ ನಾಳೆ ಯುಗಾದಿ ಹಬ್ಬಕ್ಕೆ ಒಂದು 9 ದಿನ ವೈಷ್ಣವರ ನಕನ ಕುಜಾರಾಹು ಶ್ರೀನಿವಾಸ ಪೂಜೆ, ನರಸಿಂಹ ಪೂಜೆ ಮಾಡತಕ್ಕಂಥ ವೈದಿಕರಿಗೆ ಹೋಗ್ಬಿಟ್ಟು ಒಂದು ಸಿಹಿಯೋ, ಹಣ್ಣೋ, ಫಲತಾಂಬೂಲವೋ ಕೊಟ್ಟು ಬರತಕ್ಕಂಥದ್ದು ಮಾಡಿ. ಇವತ್ತದನ್ನು ಸಿದ್ಧತೆ ಮಾಡ್ಕೊಳ್ಳಿ. ಏನೂ ಆಗೋಲ್ಲ. ದೊಡ್ಡ ಕಾರ್ಯ, ದೂರದ ಕಾರ್ಯ ನಿಮ್ಗೆ ಕೆಲವೊಂದು ಟೆನ್ಷನ್ಗಳು ಕೊಡುತ್ತೆ, ಪ್ರಯಾಸ ಮಾಡಿಸುತ್ತೆ. ಈ ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.